ಯಮಾಹು ಬ್ರದರ್ನ್ ಸಭೆಯ ಹಿರಿಯರಾದಂತ SP ಕುಮಾರ್ ಅಂಕಲ್ ಅವರು ಪ್ರಾರ್ಥನೆಯಲ್ಲಿ ನಡೆಸಬೇಕೆಂಬುದಾಗಿ ಕೇಳಿಕೊಳ್ಳುವಂತವರಾಗಿದ್ದೇವೆ. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನು ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ನಿನ್ನ ಪವಿತ್ರವಾದ ನಾಮಕ್ಕೆ ನಾವು ಅನಂತ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಕರ್ತನೆ, ಎಲ್ಲಾ ನಾಮಗಳಿಗಿಂತ ಮೇಲಾದ ಉನ್ನತವಾದ ಶ್ರೇಷ್ಠವಾದ ನಾಮದಲ್ಲಿ ಭರವಸೆ ಇಟ್ಟು ಜೀವಿಸುತ್ತಿರುವಂತಹ ನಿನ್ನ ಮಕ್ಕಳಂತ ನಾವುಗಳು ಈ ಸಾಯಂಕಾಲ ವೇಳೆ ನೋಡುವ ಹಾಗೆ ಮತ್ತು ನಿನ್ನ ಪಾದ ಸನ್ನಿಧಾನದಲ್ಲಿ ಕುಳಿತು ನಿನ್ನ ಅಮೂಲ್ಯವಾದ ಜೀವೋಳ ವಾಕ್ಯವನ್ನು ಕೇಳುವಂತ ಭಾಗ್ಯ ಕೃಪೆ ನಮ್ಗೆ ಅನುಗ್ರಹಿಸಿ ಕೊಡ್ತಾ ಇದ್ದಿ. ನಾಮಕ್ಕೆ ಸ್ತೋತ್ರಪ್ಪ. ನಮ್ಮನ್ನು ಒತ್ತಾರೆಯಿಂದ ಇದುವರೆಗೂ ನಮ್ಮನ್ನು ಕರುಣಿಸಿ ಕಾಪಾಡಿ ನಮ್ಮ ಹೋಗೋಣ ಬರೋಣಗಳಲ್ಲಿ ನಮ್ಮ ಕೆಲಸ ಕಾರ್ಯಗಳಲ್ಲಿ ಸಹಾಯವನ್ನು ಕೊಟ್ಟು ನಮ್ಮನ್ನು ಆಶೀರ್ವದಿಸಿ ನಿನ್ನ ಕೃಪೆಯಿಂದ ತುಂಬಿಸಿ, ಹೌದು ನೀನು ನಮ್ಮನ್ನು ನಡೆಸಿದಂತ ರೀತಿ ನೀತಿಗೋಸ್ಕರ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ ಸ್ವಾಮಿ. ನಾವು ನೆನೆಸಿದ ರೀತಿಯಲ್ಲಿ ನಮ್ಗೆ ಬೇಕಾದ ಎಲ್ಲಾ ಸಹಾಯಗಳನ್ನು ಕೊಟ್ಟು ಅಗತ್ಯತೆಗಳನ್ನು ಪೂರೈಸಿ ನಮ್ಮನ್ನು ಜೀವಿತರ ಸಂಖ್ಯೆಯಲ್ಲಿ ಇಟ್ಟಿರುವುದು ಅದು ನಿನ್ನ ಕೃಪೆಯ ಹೊರತು ಬೇರೆ ಏನಲ್ಲ ಸ್ವಾಮಿ. ನಮ್ಮ ದಾನ ಧರ್ಮಗಳು ಬೇರೆ ಯಾವ ಕಾರ್ಯಗಳು ಅದು ಹೊಲೆಯ ಬಟ್ಟೆಗೆ ಸಮಾನವಾಗಿದೆ ಎಂಬುದಾಗಿ ನೋಡುತ್ತೇವೆ. ಆದ್ರಿಂದ ಕರ್ತನೆ, ನಾವು ಹೊಗಳಿಕೊಳ್ಳುವುದಕ್ಕೆ ಯಾವ ಆಸ್ಪದ ಇಲ್ಲ. ನಿನ್ನ ರಕ್ತವೆಂಬ ಕ್ರಯಕ್ಕೆ ಕೊಂಡುಕೊಳ್ಳಲ್ಪಟ್ಟಂತ ಕಾರಣ ನಮ್ಮ ದೇಹದ ಮುಖಾಂತರ ನಿನ್ನನ್ನು ಪ್ರಭಾವಿಸಬೇಕಾಗಿದೆ. ಆ ರೀತಿ ಮಾಡುವ ಹಾಗೆ ನಮ್ಮನ್ನು ಬಲಪಡಿಸು, ಉಪಯೋಗಿಸು. ಎಲ್ಲಾ ಶೋಧನೆಯಿಂದ ತಪ್ಪಿಸಿ ಕಾಪಾಡಿ ನಿನ್ನ ಮಹಿಮೆಗೋಸ್ಕರ ನಮ್ಮನ್ನು ಉಪಯೋಗಿಸು. ಈಗ ನಾವು ನಿನ್ನ ಸೇವಕರು ಕೊಡುವಂತ ವಾಕ್ಯಕ್ಕೋಸ್ಕರ ಕಾದಿದ್ದೇವೆ. ಕೃಪೆ ಮಾಡು, ಅವರನ್ನು ಬಲಪಡಿಸು. ನಿನ್ನ ತ್ರಾಣವುಳ್ಳ ಹಸ್ತಗಳಲ್ಲಿ ಅವರನ್ನು ಇಟ್ಟುಕೊಂಡು ಅವರಿಗೆ ಬೇಕಾದ ಎಲ್ಲಾ ರೀತಿಯ ನಿನ್ನ ಸಹಾಯ ಕೃಪೆಯಿಂದ ತುಂಬಿಸಿ ಕೊಡುವಂತ ವಾಕ್ಯಗಳ ಮುಖಾಂತರ ನಾವು ಎಚ್ಚರಿಸಿಕೊಂಡು ಬಲಪಡಿಸಿಕೊಂಡು ಅಮೂಲ್ಯವಾದ ಸತ್ಯವನ್ನು ಗೂಢಾರ್ಥಗಳನ್ನು ತಿಳಿದುಕೊಂಡು ನಮ್ಮ ಜೀವಿತಗಳಲ್ಲಿ ನಾವು ಯೋಗ್ಯರಾಗಿ ನಡೆದು ನಿನ್ನ ಚಿತ್ತ ನೆರವೇರಿಸುತ್ತಾ ನಿನ್ನ ಬರೋಣಕ್ಕಾಗಿ ನಾವು ಎದುರು ನೋಡುತ್ತಾ ಈ ಲೋಕದಲ್ಲಿ ಮುಂದೆ ಹೋಗುವಂತೆ ಕೃಪೆ ಮಾಡಪ್ಪ. ಹೌದು, ಈ ಕೂಟದ ಆದಿಯಿಂದ ಅಂತ್ಯದವರೆಗೆ ನೀನೇ ಪ್ರಸನ್ನನಾಗಿದ್ದು ನಮ್ಮ ಮಧ್ಯದಲ್ಲಿ ಕೇಳುವಂತ ಎಲ್ಲರ ಹೃದಯದ ಕಣ್ಣುಗಳನ್ನು ತೆರೆದು ಆತ್ಮಿಕ ಸತ್ಯವನ್ನು ನಾವು ಕಂಡುಕೊಂಡು ಅದರ ಲಾಭವನ್ನು ಪಡ್ಕೊಂಡು ಅದಕ್ಕೆ ಯೋಗ್ಯರಾಗಿ ಜೀವಿಸ್ಲಿಕ್ಕೆ ಆಗುವಂತೆ ಕೃಪೆ ಮಾಡು. ಯಾವ ಅಡ್ಡಿ ಅಡಚಣೆಗಳು ತಾಂತ್ರಿಕ ದೋಷಗಳು ಬಾರದಂತೆ ನೀನು ಮಾಡಪ್ಪ. ಹೌದು, ಬಂದಿರುವಂತ ಎಲ್ಲರನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇವೆ. ಈ ಕೂಟವನ್ನು ಸುಸೂತ್ರವಾಗಿ ನಡೆಸಿ ಇದರ ಮೂಲಕ ನೀನು ಮಹಿಮೆಗೆ ಹೊಂದಿಕೊಂಡು ನಮ್ಮನ್ನು ಆಶೀರ್ವದಿಸಬೇಕಾಗಿ ಈ ಚಿಕ್ಕ ಪ್ರಾರ್ಥನೆಯನ್ನು ನಮ್ಮ ಒಡೆಯನು ರಕ್ಷಕನೂ ಆಗಿರುವಂತಹ ಯೇಸು ಸ್ವಾಮಿಯ ಒಂದೇ ಹೆಸರಿನಲ್ಲಿ ಸ್ತೋತ್ರ ಸಲ್ಲಿಸಿ ಬೇಡ್ತೇವೆ ನಮ್ಮ ತಂದೆಯೇ. ಆಮೆನ್. ಆಮೆನ್. Glory to God's name. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. Happy that all of you joined to study together from the small letter of Philemon. ನಾವೆಲ್ಲರೂ ಸೇರಿ ಬಂದು ಒಟ್ಟಾಗಿ ದೇವರ ವಾಕ್ಯದ ಮೂಲಕ ಈ ಚಿಕ್ಕ ಪತ್ರಿಕೆ ಆದಂತಹ ಫಿಲೆಮೋನನ ಪತ್ರಿಕೆಯನ್ನ ಅಧ್ಯಯನ ಮಾಡಲಿಕ್ಕೆ ಕೂಡಿ ಬಂದಿರುವುದು ಸಂತೋಷವಾಗಿದೆ. Last week we looked at the background of this small epistle. ಕಳೆದ ವಾರ ನಾವು ಈ ಸಣ್ಣ ಪತ್ರಿಕೆಯ ಹಿನ್ನೆಲೆಯನ್ನು ನೋಡಿಕೊಂಡೆವು. Even though it's small, it is a gem of a letter. ಇದು ಒಂದು ಚಿಕ್ಕ ಪತ್ರಿಕೆ ಆಗಿದ್ದರೂ ಕೂಡ ಇದು ಪತ್ರಿಕೆಗಳಲ್ಲಿ ಒಂದು ರತ್ನದ ರೀತಿಯಲ್ಲಿ ಇರುವಂತಹ ಪತ್ರಿಕೆ. It is from a friend Paul. ಇದು ಸ್ನೇಹಿತನಾದಂತ ಪೌಲನಿಂದ to a friend Philemon. ಸ್ನೇಹಿತನಾದ ಫಿಲೆಮೋನನಿಗೆ about a friend Onesimus. ಇನ್ನೊಬ್ಬ ಸ್ನೇಹಿತನಾದ ಒನೇಸಿಮನ ಕುರಿತಾಗಿ. All because of the greatest of the friend, the Lord Jesus Christ. ಎಲ್ಲಾ ಸ್ನೇಹಿತರಿಗಿಂತ ಮಿಗಿಲಾದ ಯೇಸು ಕ್ರಿಸ್ತನೆಂಬ ಸ್ನೇಹಿತನ ನಿಮಿತ್ತದಿಂದಾಗಿ ಬರೆಯುತ್ತಿರುವ ಪತ್ರಿಕೆ. I don't want to repeat all that we looked at last week, but in summary, even though there are not too many doctrines or quotations from other books in this small letter, it gives us insight into the life of the early church. ನಾನು ಕಳೆದ ವಾರ ಮಾಡಿದಂತಹ ಆ ಒಂದು ಹಿನ್ನೆಲೆಯನ್ನ ಸವಿಸ್ತಾರವಾಗಿ ಮತ್ತೆ ಹಿಂತಿರುಗಿ ಹೇಳಲಿಕ್ಕೆ ಇಷ್ಟಪಡುವುದಿಲ್ಲ. ಬದಲಾಗಿ ಈ ಒಂದು ಪತ್ರಿಕೆಯನ್ನ ನಾವು ನೋಡುವಾಗ ಈ ಪತ್ರಿಕೆಯು ಸಭೆಯ ಆ ಒಂದು ಆದಿ ಸಭೆಯ ಕಾಲದಲ್ಲಿ ಇದ್ದಂತಹ ಆ ಒಂದು ಜೀವನ ಚರಿತ್ರೆಯ ಕುರಿತಾಗಿ ಮಾತನಾಡುವಂತದ್ದಾಗಿದೆ. Not too many doctrines in it. ಅದರಲ್ಲಿ ಹೆಚ್ಚು ಸಿದ್ಧಾಂತಗಳಾಗಲಿ ಬೋಧನೆಗಳಾಗಲಿ ಇಲ್ಲ. Last letter of Paul where his name is mentioned. ಇದು ಪೌಲನ ಕಡೆಯ ಪತ್ರಿಕೆ, ಆತನ ಹೆಸರು ಬರೆಯಲ್ಪಟ್ಟಿರುವಂತಹ ಕಡೆಯ ಪತ್ರಿಕೆ ಇದಾಗಿದೆ. The reason I said that because the next letter, Hebrews,
Many believe it is written by Paul, even though his name is not mentioned there. ಅದನ್ನ ನಾನು ಹೇಳಲಿಕ್ಕೆ ಕಾರಣವೇನೆಂದರೆ, ಇದಾದ ನಂತರ ಬರುವಂತಹ ಪತ್ರಿಕೆ ಅದು ಇಬ್ರಿಯರೇ ಬರೆದ ಪತ್ರಿಕೆ. ಅನೇಕರು ನಂಬುತ್ತಾರೆ ಇದು ಪೌಲನಿಂದ ಬರೆಯಲ್ಪಟ್ಟಿದೆ ಎಂಬುದಾಗಿ, ಆದರೆ ಎಲ್ಲಿಯೂ ಪೌಲನಿಂದ ಬರೆಯಲ್ಪಟ್ಟದ್ದು ಎಂಬುದಾಗಿ ಹೆಸರು ಕೊಡಲ್ಪಟ್ಟಿಲ್ಲ ಪತ್ರಿಕೆಯಲ್ಲಿ. So this is the last one with his name mentioned there. ಆದ್ದರಿಂದ ಇದು ಪೌಲನ ಹೆಸರು ನಮೂದಿಸಲ್ಪಟ್ಟಿರುವಂತಹ ಕಡೆಯ ಪತ್ರಿಕೆ ಆಗಿದೆ. It's a story of a runaway slave, a poor runaway slave, how he became a saint through the gospel. ಇದು ಈ ಪತ್ರಿಕೆಯು ಒಬ್ಬ ಬಡ ಗುಲಾಮನಾದಂತಹ ಒನೇಸಿಮನು ಓಡಿ ಹೋದಂತ ಗುಲಾಮನಾಗಿದ್ದುಕೊಂಡು ಆತನು ಹೇಗೆ ಹಿಂತಿರುಗಿ ಕರ್ತನ ಬಳಿಗೆ ಬಂದನು ಎಂಬುದರ ಕುರಿತಾಗಿ ಮಾತಾಡುವ ಪತ್ರಿಕೆಯಾಗಿದೆ. A slave became a saint. ಆ ಒಬ್ಬ ಗುಲಾಮನು ಭಕ್ತನಾದಂತಹ ಪತ್ರಿಕೆ. It's actually a story of all of us who are true believers. ಇದು ನಿಜ ವಿಶ್ವಾಸಿಗಳಾದಂತಹ ನಮ್ಮೆಲ್ಲರ ಜೀವಿತದಲ್ಲಿಯೂ ಕೂಡ ಸತ್ಯವಾಗಿದೆ. We were all runaways from God. ನಾವೆಲ್ಲರೂ ಕರ್ತನಿಂದ ಓಡಿ ಹೋದಂತವರಾಗಿದ್ದೆವು. Just like God's goodness and grace met Onesimus where he was, God's goodness and grace met me and each one of us. ಯಾವ ರೀತಿಯಲ್ಲಿ ಒನೇಸಿಮನನ್ನ ದೇವರ ಒಳ್ಳೆಯತನ ಮತ್ತು ಆತನ ಕೃಪೆಯು ಸಂಧಿಸಿತೋ ಅದೇ ರೀತಿ ನಿಮ್ಮೆಲ್ಲರನ್ನು ದೇವರ ಒಳ್ಳೆಯತನ ಮತ್ತು ಕೃಪೆಯು ಸಂಧಿಸಿತು ಒಂದು ದಿನ. It's a beautiful picture of some of the early church life where the rich and the poor, master and slave, male and female, all together without any difference. Hello. Ranjan, can you hear me? Yeah. It's a story. One in Christ in the church. ಇದು ಈ ಒಂದು ಪತ್ರಿಕೆಯು ಹೇಗೆ ಆದಿ ಸಭೆಯಲ್ಲಿ ಎಲ್ಲರೂ ಒಂದಾಗಿದ್ದರು, ಗಂಡು ಹೆಣ್ಣು, ಆಳು ಒಡೆಯ, ಶ್ರೀಮಂತ ಬಡವ ಎಂಬಂತಹ ಯಾವುದೇ ಭೇದವಿಲ್ಲದೆ ಎಲ್ಲರೂ ಒಗ್ಗಟ್ಟಾಗಿ ಇದ್ದಂತಹ ಆ ಒಂದು ನಿಜ ಸತ್ಯಾಂಶವನ್ನ ನಮಗೆ ತಿಳಿಸಿಕೊಡುವುದಾಗಿದೆ ಈ ಪತ್ರಿಕೆ. That's what the church of the Lord Jesus Christ should be like that. ಕರ್ತನಾದ ಯೇಸು ಕ್ರಿಸ್ತನ ಸಭೆಯೂ ಕೂಡ ಅದೇ ರೀತಿಯಾಗಿರಬೇಕು. Now we look at verse by verse today. Let us read again verse 1. ನಾವು ಈ ದಿನವೂ ಕೂಡ ವಚನವಾಗಿ ಅಧ್ಯಯನವನ್ನು ಮಾಡಿಕೊಳ್ಳೋಣ. ಮೊದಲನೇದಾಗಿ 1ನೇ ವಚನವನ್ನ ಓದಿಕೊಳ್ಳೋಣ. ಕ್ರಿಸ್ತ ಯೇಸುವಿನ ಸೆರೆಯವನಾಗಿರುವ ಪೌಲನು, ಸಹೋದರನಾದ ತಿಮೋಥೆಯನು, ನಮಗೆ ಪ್ರಿಯನು ಜೊತೆಗೆಲಸದವನು ಆಗಿರುವ ಫಿಲೆಮೋನನೆಂಬ ನಿನಗೂ. Okay, here the letter, salutation of the letter we read. ಈ ಒಂದು ಪತ್ರಿಕೆಯ ಆ ಒಂದು ಪೀಠಿಕೆ ಅಥವಾ ಶುಭಾಶಯಗಳನ್ನ ಇಲ್ಲಿ ನಾವು ಓದುತ್ತೇವೆ. The only letter of Paul, as we looked last week, where he mentions himself as a prisoner of Christ Jesus. ಈ ಪತ್ರಿಕೆಯಲ್ಲಿ ಕಳೆದ ವಾರ ನಾವು ನೋಡಿಕೊಂಡ ಹಾಗೆ ಪೌಲನು ತನ್ನನ್ನ ತಾನು ಯೇಸು ಕ್ರಿಸ್ತನ ಸೆರೆಯವನು ಎಂಬುದಾಗಿ ಕರೆದುಕೊಳ್ಳುತ್ತಾನೆ. In most of the other epistles, he writes himself as an apostle. ಇನ್ನು ಬೇರೆ ಪತ್ರಿಕೆಗಳಲ್ಲಿ ಆತನು ತನ್ನನ್ನು ತಾನು ಅಪೋಸ್ತಲನೆಂದು ಕರೆದುಕೊಳ್ಳುತ್ತಾನೆ. Apostle is the one sent by the Lord, and that also has the authority. ಅಪೋಸ್ತಲನೆಂಬುದಾಗಿ ಹೇಳುವಾಗ ದೇವರಿಂದ ಅಥವಾ ಕರ್ತನಿಂದ ಕಳುಹಿಸಲ್ಪಟ್ಟವನು, ಅದು ಕೂಡ ಅಧಿಕಾರಯುಕ್ತವಾದಂತಹ ಒಂದು ಪದವಿಯೇ. But this letter is a letter of entreaty and request. So therefore Paul is not using his title as an apostle of authority. He is requesting Philemon. ಆದರೆ ಈ ಒಂದು ಪತ್ರಿಕೆಯು ಅದು ಒಂದು ಸಂಧಾನ ಪೂರ್ವಕವಾದಂತಹ ಮತ್ತು ಪ್ರೀತಿಯಿಂದ ಬರೆಯುತ್ತಿರುವಂತಹ ಪತ್ರಿಕೆ ಆಗಿರುವುದರಿಂದ ಪೌಲನು ತನ್ನನ್ನ ತಾನು ಅಪೋಸ್ತಲನು ಎಂಬಂತ ಅಧಿಕಾರದಿಂದ ಮಾತನಾಡುವುದಿಲ್ಲ. He also mentioned that he is a prisoner of Christ Jesus. ಮತ್ತು ಆತನು ತನ್ನನ್ನ ತಾನು ಕರ್ತನಾದ ಯೇಸು ಕ್ರಿಸ್ತನ ಸೆರೆಯವನು ಎಂಬುದಾಗಿ ಕರೆದುಕೊಳ್ಳುತ್ತಾನೆ. Even though he was arrested by the emperor's people in Rome, he sees beyond the emperor to the King of Kings, the Lord Jesus Christ.
ಆತನು ರೋಮಾಪುರದಲ್ಲಿ ಆ ಚಕ್ರವರ್ತಿ ನೀರೋ ಚಕ್ರವರ್ತಿಯ ಆ ಒಂದು ಸೈನಿಕರಿಂದ ಬಂಧಿಸಲ್ಪಟ್ಟಿದ್ದರೂ ಕೂಡ ಆತನು ನೀರೋ ಚಕ್ರವರ್ತಿ ಮತ್ತು ಆತನ ಸೈನಿಕರಿಗಿಂತ ಮಿಗಿಲಾಗಿ ಅದಕ್ಕಿಂತ ಹೆಚ್ಚಿನಾದ ಕರ್ತನನ್ನೇ ದೃಷ್ಟಿಸುವವನಾಗಿದ್ದನು. He considered it a privilege to be a prisoner of the Lord Jesus Christ. ಆತನು ಯೇಸು ಕ್ರಿಸ್ತನ ಸೆರೆಯವನಾಗಿರುವುದನ್ನ ಒಂದು ಸೌಭಾಗ್ಯವೆಂದು ಎಣಿಸಿಕೊಂಡನು. It is because of the gospel and the name of the Lord Jesus Christ that he is in a prison. ಆತನು ಸೆರೆಮನೆಯಲ್ಲಿ ಇರುವುದಕ್ಕೆ ಕಾರಣ ಸುವಾರ್ತೆ ಮತ್ತು ಯೇಸು ಕ್ರಿಸ್ತನ ಹೆಸರಿನ ನಿಮಿತ್ತವೇ ಆಗಿದೆ. Adding the name of Timothy it strengthened the weight of Paul's sympathy towards Onesimus. ಅಲ್ಲಿ ಪೌಲನು ತನ್ನ ಹೆಸರಿನೊಟ್ಟಿಗೆ ತಿಮೋಥೆಯನ ಹೆಸರನ್ನು ಸೇರಿಸಿರುವುದು ಆತನಿಗೆ ಒನೇಸಿಮನ ಪರವಾಗಿ ಆತನ ಕಡೆಗೆ ಇದ್ದಂತಹ ಆ ಒಂದು ಅನುಕಂಪವನ್ನ ತೋರಿಸುತ್ತದೆ. It also shows how a senior servant of God honors a young disciple, Timothy. ಇದು ಯಾವ ರೀತಿ ಒಬ್ಬ ಹಿರಿಯ ಸೇವಕನಾದಂತಹ ಪೌಲನು ಒಬ್ಬ ಯವನಸ್ಥ ಸೇವಕನಾದಂತಹ ತಿಮೋಥೆಯನನ್ನ ಗೌರವಿಸುತ್ತಾನೆ ಎಂಬುದನ್ನು ಸೂಚಿಸುತ್ತದೆ. He put Timothy in the same level as Apostle Paul. ಆತನ ತಿಮೋಥೆಯನನ್ನ ಅಪೊಸ್ತಲನ ಅಂತ ಪೌಲನು ತನ್ನ ಆ ಮಟ್ಟಕ್ಕೆ ಆತನನ್ನ ಹೋಲಿಸಿಕೊಳ್ಳುತ್ತಾನೆ. There's no senior pastor, junior pastor difference. ಯಾವುದೇ ಸೀನಿಯರ್ ಪಾಸ್ಟರ್ ಅಥವಾ ಜೂನಿಯರ್ ಪಾಸ್ಟರ್ ಎಂಬಂತ ವ್ಯತ್ಯಾಸಗಳಿಲ್ಲ. But then we see that the letter is addressed to Philemon. ನಂತರ ನಾವು ನೋಡುವಾಗ ಈ ಪತ್ರಿಕೆಯು ಫಿಲೆಮೋನನಿಗೆ ಬರೆಯಲ್ಪಟ್ಟಿದೆ. In English it is told Philemon, but it is more easy for us to understand, so I will use the name Philemon from now on. ಇಂಗ್ಲಿಷ್ ನಲ್ಲಿ ಅದನ್ನು ಉಚ್ಚರಿಸುವಾಗ ಫೈಲೆಮೋನ್ ಎಂಬುದಾಗಿ ಕರೆಯಬೇಕು, ಆದರೆ ನಿಮ್ಮೆಲ್ಲರ ಅರ್ಥಕ್ಕಾಗಿ ನಾನು ಅದನ್ನ ಫಿಲೆಮೋನ್ ಎಂಬುದಾಗಿ ಕರೆಯುತ್ತೇನೆ. Philemon means affectionate. ಫಿಲೆಮೋನ ಎಂಬ ಪದದ ಅರ್ಥ ಪ್ರೀತಿ ಪಾತ್ರನು ಅಥವಾ ಪ್ರಿಯನು. He was true to his name. ಆತನ ಹೆಸರಿಗೆ ತಕ್ಕ ಹಾಗೆಯೇ ಆತನು ಇದ್ದನು. All we know of Philemon is disclosed in this statement, to Philemon, our dear friend. ಫಿಲೆಮೋನನು ಏನಾಗಿದ್ದನೋ ಎಂಬುದನ್ನ ನಾವು ಈ ಒಂದು ಭಾಷೆಯಲ್ಲಿ ನಾವು ನೋಡುತ್ತೇವೆ. ಏನೆಂದರೆ ನಮಗೆ ಪ್ರಿಯನೂ ಜೊತೆಗೆಲಸದವನು ಆಗಿರುವ ಫಿಲೆಮೋನನು ಎಂಬಂತ ವಾಕ್ಯದಲ್ಲಿ ನೋಡುತ್ತೇವೆ. That is the only mention about, that's the only thing about him we know. He was a beloved brother and a fellow worker. ಫಿಲೆಮೋನನ ಕುರಿತಾಗಿ ನಮಗೆ ಗೊತ್ತಿರುವುದೇನೆಂದರೆ ಇಷ್ಟೇ, ಅದೇನೆಂದರೆ ಆತನು ಪ್ರಿಯನಾಗಿದ್ದನು, ಜೊತೆ ಸಹೋದರನಾಗಿದ್ದನು ಮತ್ತು ಜೊತೆ ಕೆಲಸದವನಾಗಿದ್ದನು. Even though that is a short statement, it speaks volumes about this person. ಇದು ಒಂದು ಸಣ್ಣ ಹೇಳಿಕೆ ಆಗಿದ್ದರೂ ಕೂಡ ಈ ವ್ಯಕ್ತಿಯ ಕುರಿತಾಗಿ ಹೇರಳವಾಗಿ ಮಾತನಾಡುವಂತಹ ವಾಕ್ಯವಾಗಿದೆ. Is beloved or is a dear friend. ಆತನು ಪ್ರಿಯನಾಗಿದ್ದನು ಅಂದರೆ ಪ್ರಿಯ ಸ್ನೇಹಿತನಾಗಿದ್ದನು. He is also a fellow worker of Paul. ಆತನು ಪೌಲನ ಜೊತೆ ಕೆಲಸದವನು ಆಗಿದ್ದನು. He is loved by Paul. ಆತನು ಪೌಲನಿಂದ ಪ್ರೀತಿಸಲ್ಪಟ್ಟನು. He calls him fellow worker even though their labor is different. ಆತನು ಅವರಿಬ್ಬರ ಕೆಲಸವು ಬೇರೆಯಾಗಿದ್ದರೂ ಕೂಡ, ಬೇರೆ ರೀತಿಯ ಕೆಲಸವಾಗಿದ್ದರೂ ಕೂಡ ಈತನನ್ನು ಜೊತೆ ಕೆಲಸದವನು ಎಂಬುದಾಗಿ ಕರೆಯುತ್ತಾನೆ. One was an evangelist sharing the gospel and initiating New Testament church. That was Paul's ministry. ಪೌಲನು ಹೊಸ ಒಡಂಬಡಿಕೆಯ ಸಭೆಯನ್ನು ಪ್ರಾರಂಭಿಸುವವನಾಗಿ ಸುವಾರ್ಥ ಸೇವಕನಾಗಿದ್ದನು, ಅದೇ ಆತನ ಸೇವೆಯಾಗಿತ್ತು. And he preached the gospel and he established new churches. ಆತನು ಸುವಾರ್ತೆಯನ್ನ ಸಾರಿದನು ಮತ್ತು ಹೊಸ ಸಭೆಗಳನ್ನ ಸ್ಥಾಪಿಸಿದನು. But person like Philemon, he is building the local church through leading the local church. ಆದರೆ ಫಿಲೆಮೋನನು ಎಂಥ ವ್ಯಕ್ತಿಯಾಗಿದ್ದನು ಅಂದರೆ ಸ್ಥಳೀಯ ಸಭೆಯನ್ನು ಅಭಿವೃದ್ಧಿಪಡಿಸುವ ಮತ್ತು ಅದನ್ನು ಬೆಳೆಸುವಂತಹ ವ್ಯಕ್ತಿಯಾಗಿದ್ದನು. One is like a gynecologist, the other one is like a pediatrician. ಒಬ್ಬನು ಸ್ತ್ರೀ ರೋಗ ತಜ್ಞನ ಆಗಿದ್ದರೆ ಇನ್ನೊಬ್ಬನು ಮಕ್ಕಳ ತಜ್ಞನ ಹಾಗೆ. See, the gynecologist's job is to bring to birth.
ಆ ಸ್ತ್ರೀರೋಗ ತಜ್ಞರ ಆ ಒಂದು ಕೆಲಸವೇನೆಂದರೆ ಆ ಮಗುವನ್ನ ಹುಟ್ಟುವ ಹಾಗೆ ಮಾಡುವುದು. Then it is turned over to a pediatrician whose responsibility is to see that the child grows. ನಂತರ ಆ ಮಗುವನ್ನ ಆ ಮಕ್ಕಳ ರೋಗ ತಜ್ಞರಿಗೆ ಕೊಡುವಾಗ ಅವರು ಆ ಮಕ್ಕಳ ಉತ್ತಮ ರೀತಿಯಲ್ಲಿ ಬೆಳೆಯುವ ಹಾಗೆ ನೋಡಿಕೊಳ್ಳುತ್ತಾರೆ. That is the work of evangelists and elders. ಅದೇ ಸುವಾರ್ಥ ಸೇವಕರ ಮತ್ತು ಹಿರಿಯರ ಕೆಲಸವೂ ಆಗಿದೆ. Both are important. ಇಬ್ಬರು ಪ್ರಾಮುಖ್ಯ. Occasionally some are gifted with both gifts. ನಾವು ನೋಡುವಾಗ ಕೆಲವು ಸಂದರ್ಭಗಳಲ್ಲಿ ಮಾತ್ರ ಎರಡೂ ವರಗಳನ್ನ ಹೊಂದಿರುವಂತವರು ಇರುತ್ತಾರೆ. But some are more gifted for evangelism. ಆದರೆ ಕೆಲವರು ಸುವಾರ್ಥ ಸೇವೆಗಾಗಿ ಹೆಚ್ಚಿನ ವರವನ್ನು ಹೊಂದಿದವರಾಗಿರುತ್ತಾರೆ. And some are gifted to lead the church as elders. ಮತ್ತು ಇನ್ನು ಕೆಲವರು ಹಿರಿಯರಾಗಿ ಸಭೆಯನ್ನ ನಡೆಸಿಕೊಂಡು ಹೋಗುವ ವರವನ್ನು ಹೊಂದಿರುತ್ತಾರೆ. How we need both of these gifts today in the church. ಈ ಎರಡೂ ವರಗಳನ್ನ ನಾವು ಈ ನಮ್ಮ ಇಂದಿನ ಸಭೆಗಳಲ್ಲಿ ಅವಶ್ಯಕತೆ ಇದೆ. These both gifts are very valuable. ಈ ಎರಡೂ ವರಗಳು ಅತ್ಯಂತ ಬೆಲೆಯುಳ್ಳವುಗಳು. In 2 Timothy 4:5, Paul was reminding, we studied it, telling Timothy to do the work of an evangelist. 2 ತಿಮೋಥೆಯನ ಪತ್ರಿಕೆ 4ನೇ ಅಧ್ಯಾಯ 4 ಮತ್ತು 5ನೇ ಅಧ್ಯಾಯಗಳಲ್ಲಿ ನಾವು ನೋಡುವಾಗ ಅಲ್ಲಿ ಪೌಲನು ತಿಮೋಥೆಯನಿಗೆ ಜ್ಞಾಪಕ ಕೊಡಿಸುವವನಾಗಿ ನಿನ್ನ ಸುವಾರ್ಥ ಕೆಲಸವನ್ನ ಮಾಡು ಎಂಬುದಾಗಿ ಎಚ್ಚರಿಸುತ್ತಾನೆ. Philip was a deacon in the early church. ಫಿಲಿಪ್ಪನು ಆ ಒಂದು ಆದಿ ಸಭೆಯಲ್ಲಿ ಒಬ್ಬ ಸಭಾಪಾಲಕನಾಗಿದ್ದನು. But he was an evangelist. ಆದರೆ ಆತನು ಒಬ್ಬ ಸುವಾರ್ಥ ಸೇವಕನು ಕೂಡ ಆಗಿದ್ದನು. We read about his ministry in Samaria and his ministry to the Ethiopian eunuch. ನಾವು ಆತನು ಸಮಾರ್ಯದಲ್ಲಿ ಮಾಡಿದ ಸೇವೆಯ ಕುರಿತಾಗಿ ಮತ್ತು ಆ ಇಥಿಯೋಪಿಯದ ಕಂಚುಕಿಗೆ ಆತನು ಮಾಡಿದ ಸುವಾರ್ಥ ಸೇವೆಯ ಕುರಿತಾಗಿ ಓದುತ್ತೇವೆ. So Paul's ministry is different. Philemon's ministry is different, but they are co-workers. ಪೌಲನ ಆ ಒಂದು ಸುವಾರ್ಥ ಕೆಲಸ ಬೇರೆಯಾಗಿದೆ, ಫಿಲೆಮೋನನ ಕೆಲಸವು ಬೇರೆಯಾಗಿದೆ. ಆದರೂ ಕೂಡ ಅವರಿಬ್ಬರ ಜೊತೆ ಕೆಲಸದವರಾಗಿದ್ದರು. Then we saw the name Apphia. ನಂತರ ನಾವು ಅಪ್ಫಿಯಾ ಎಂಬ ಹೆಸರನ್ನ ನೋಡ್ತೇವೆ. Most Bible commentators and scholars believe that it is Philemon's wife. ಅನೇಕ ಸತ್ಯವೇದದ ಆ ಒಂದು ಕಮೆಂಟೇಟರ್ಸ್ ಗಳು ಹೇಳುವ ಪ್ರಕಾರ, ಅನೇಕರು ನಂಬುವ ಪ್ರಕಾರ ಅಪ್ಫಿಯಾ ಎಂಬುದು ಫಿಲೆಮೋನನ ಹೆಂಡತಿಯೇ ಎಂದು ಹೇಳುತ್ತಾರೆ. The leaders' wives have a great responsibility for their effectiveness. ನಾಯಕರ ನಾಯಕರು ಅತ್ಯಂತ ಬಲವುಳ್ಳವರಾಗಿ ಕೆಲಸ ಮಾಡುವುದರಲ್ಲಿ ಹೆಚ್ಚಿನ ಪಾತ್ರವನ್ನು ವಹಿಸುತ್ತಾರೆ. Home affairs need to be right before the local church can be right. ಸ್ಥಳೀಯ ಸಭೆಯು ಸರಿಯಾಗಿರಬೇಕಾದರೆ ನಿಮ್ಮ ಕುಟುಂಬದಲ್ಲಿಯೂ ಕೂಡ ಎಲ್ಲಾ ವಿಷಯಗಳು ಸರಿಯಾಗಿರಬೇಕಾಗುತ್ತದೆ. A servant of God need the support of their wife. ಒಬ್ಬ ದೇವರ ಸೇವಕನಿಗೆ ಆತನ ಪತ್ನಿಯ ಸಹಾಯ ಬೇಕಾಗಿರುತ್ತದೆ. Christianity is the only faith that exalts womanhood compared to other religions. ಬೇರೆ ಧರ್ಮಗಳಿಗೆ ಹೋಲಿಸುವುದಾದರೆ ಕ್ರೈಸ್ತ ನಂಬಿಕೆ ಅಥವಾ ಕ್ರೈಸ್ತ ಧರ್ಮ ಮಾತ್ರ ಸ್ತ್ರೀಯರಿಗೆ ಹೆಚ್ಚು ಸ್ಥಾನಮಾನಗಳನ್ನು ಕೊಡುವಂತದ್ದಾಗಿದೆ. And especially we see the next statement to the church in your house. ನಂತರದ ನಾವು ಹೇಳಿಕೆಯಲ್ಲಿ ನಾವು ನೋಡುವಾಗ ನಿನ್ನ ಮನೆಯಲ್ಲಿ ಕೂಡುವ ಸಭೆಗೆ ಎಂಬುದಾಗಿ ಓದುತ್ತೇವೆ. If there has to be a church gathering in a home, ಒಂದು ಕುಟುಂಬದಲ್ಲಿ ಒಂದು ಸಭೆಯು ಕೂಡಿ ಬರಬೇಕಾದರೆ it is not easy. ಅದು ಸುಲಭದ ಕೆಲಸವಲ್ಲ. You have to care for different kind of believers. ಅಲ್ಲಿ ಬರುವ ಅನೇಕ ವಿಧದ ವಿಶ್ವಾಸಿಗಳಿಗೆ ನೀವು ಕಾಳಜಿ ವಹಿಸಬೇಕು. Hospitality, ಅವರಿಗೆ ಅತಿಥಿ ಸತ್ಕಾರವನ್ನು ಮಾಡಬೇಕು. in all of these a wife's involvement important. ಇದೆಲ್ಲದರಲ್ಲಿಯೂ ಒಬ್ಬ ಪತ್ನಿಯ ಆ ಒಂದು ತೊಡಗಿಸಿಕೊಳ್ಳುವಿಕೆ ಅತ್ಯಂತ ಪ್ರಾಮುಖ್ಯವಾದದ್ದಾಗಿದೆ. An elder or a servant of God is only effective to the extent the support from his wife.
ಒಬ್ಬ ಹಿರಿಯನಾಗಲಿ ಅಥವಾ ದೇವರ ಸೇವಕನಾಗಲಿ ಆತನು ಅತ್ಯಂತ ಪ್ರಭಾವಶಾಲಿಯಾಗಿ ಕೆಲಸ ಮಾಡುವುದಾದರೆ ಅದಕ್ಕೆ ತನ್ನ ಹೆಂಡತಿಯ ಸಹಾಯವಿದ್ದರೆ ಮಾತ್ರ ಅದು ಸಾಧ್ಯ. And that is the kind of life Philemon and Apphia had. ಅದೇ ರೀತಿಯ ಜೀವಿತವನ್ನ ಫಿಲೆಮೋನನು ಮತ್ತು ಅಪ್ಫಿಯಳು ಹೊಂದಿದ್ದರು. A sister, a wife is a helpmate. ಸಭೆಯಲ್ಲಿ ಸಹೋದರಿಯಾದಂತ ಮತ್ತು ಸಹಕಾರಿಣಿಯಾದಂತವಳು ಆಕೆಯು ಸಹಕಾರಿಣಿಯಾಗಿರುತ್ತಾಳೆ. It's a spiritual ministry. ಅದು ಒಂದು ಆತ್ಮೀಕವಾದಂತ ಸೇವೆ. Encouragement and prayer. ಪ್ರಾರ್ಥನೆಯಲ್ಲಿ ಪ್ರೋತ್ಸಾಹಿಸುವುದು. Then we read about Archippus, called a fellow soldier. ಅರ್ಕಿಪ್ಪನನ್ನ ಸಹಭಟನು ಎಂಬುದಾಗಿ ಕರೆಯುವುದನ್ನು ನಾವು ಅಲ್ಲಿ ನೋಡುತ್ತೇವೆ. Again, it is believed that he is the son of Philemon. ಅದು ಫಿಲೆಮೋನನ ಮಗನೇ ಇರಬಹುದು ಅರ್ಕಿಪ್ಪನು ಎಂಬಂತ ಮಾತಿದೆ. But he is active in the local church. ಆತನು ಕೂಡ ಸ್ಥಳೀಯ ಸಭೆಯಲ್ಲಿ ಅತ್ಯಂತ ಉತ್ಸುಕನಾಗಿ ಕೆಲಸ ಮಾಡುತ್ತಿದ್ದನು. He is called a soldier, as Paul reminded Timothy that do the work of a soldier. ಪೌಲನು ಯಾವ ರೀತಿ ತಿಮೋತಿಯನಿಗೆ ಆ ಸೈನಿಕನ ಅಥವಾ ಸೈನ್ಯದ ರೀತಿಯಲ್ಲಿ ಕೆಲಸ ಮಾಡು ಎಂಬುದಾಗಿ ಹೇಳುತ್ತಾನೋ ಅದೇ ರೀತಿ ಇಲ್ಲಿಯೂ ಕೂಡ ಈ ಅರ್ಕಿಪ್ಪನನ್ನು ಕೂಡ ಅದು ನಮ್ಮ ನೆನಪಿಗೆ ತರುತ್ತದೆ. Even though he is son of Philemon, he is a fellow soldier. ಆತನು ಫಿಲೆಮೋನನ ಮಗನಾಗಿದ್ದರೂ ಕೂಡ ಆತನು ಸಹಭಟನಾಗಿದ್ದಾನೆ. There is no greater joy than to see our own children taking spiritual responsibility. ನಮ್ಮ ಸ್ವಂತ ಮಕ್ಕಳೇ ಅವರು ಆತ್ಮಿಕ ಜವಾಬ್ದಾರಿಗಳನ್ನ ತೆಗೆದುಕೊಳ್ಳುವುದನ್ನ ನೋಡುವುದಕ್ಕಿಂತ ಹೆಚ್ಚಿನ ಸಂತೋಷದ ವಿಷಯ ಬೇರೆ ಯಾವುದಿಲ್ಲ. So in these two verses we see two things: a godly home and a godly church. ಈ ಎರಡು ವಚನಗಳಲ್ಲಿ ನಾವು ನೋಡುವಂತದ್ದೇನೆಂದರೆ ಆ ದೈವಿಕವಾದಂತಹ ಕುಟುಂಬ ಮತ್ತು ದೈವಿಕವಾದಂತಹ ಸಭೆ. One is God's servant's home, the other one is God's home. ಒಂದು ದೇವರ ಸೇವಕನ ಮನೆ, ಇನ್ನೊಂದು ದೇವರ ಮನೆ. The first has to be right before the second can be right. ಮೊದಲನೆಯದು ಸರಿಯಾಗಿದ್ದರೆ ಮಾತ್ರ ಎರಡನೆಯದು ಸರಿಯಾಗಿರ್ಲಿಕ್ಕೆ ಸಾಧ್ಯ. If the home has no good testimony, the assembly will not progress. ನಮ್ಮ ಕುಟುಂಬವೇ ಒಳ್ಳೆಯ ಸಾಕ್ಷಿಯನ್ನ ಹೊಂದದೆ ಹೋಗಿದ್ದರೆ ಆಗ ನಾವಿರುವಂತಹ ಸ್ಥಳೀಯ ಸಭೆಯೂ ಕೂಡ ಅದು ಅಭಿವೃದ್ಧಿ ಹೊಂದುವುದಿಲ್ಲ. In home, the man is the head according to the word of God. ದೇವರ ವಾಕ್ಯದ ಪ್ರಕಾರ ಕುಟುಂಬದಲ್ಲಿ ಪುರುಷನೇ ಆತನು ತಲೆಯಾಗಿದ್ದಾನೆ. But in the church, the Lord is the head. ಆದರೆ ಸಭೆಗೆ ಬರುವಾಗ ಕ್ರಿಸ್ತನೇ ಶಿರಸ್ಸು. Now, suppose there is an assembly in a home. ಒಂದು ಕುಟುಂಬದಲ್ಲಿ ಸಭೆಯು ಕೂಡುವುದಾದರೆ unless the man of the house is one of the elders, ಆ ಕುಟುಂಬದ ಹಿರಿಯನು ಅಥವಾ ಕುಟುಂಬದ ಮುಖ್ಯಸ್ಥನು ಸಭೆಯ ಹಿರಿಯನಾಗಿಲ್ಲದೆ ಹೋದರೆ, then when the meeting starts, it is no more he who is the head. It is the elders who come there, who at the meeting time, the church elders will be the leaders in that home church. ಆ ಸಭೆಯ ಕೂಟಗಳು ಪ್ರಾರಂಭವಾಗುವಾಗ ಆ ಮನೆಯ ಯಜಮಾನನು ಮುಖ್ಯಸ್ಥನಾಗಿರುವುದಿಲ್ಲ, ಬದಲಾಗಿ ಸಭಾ ಹಿರಿಯರೇ ಅವರು ನಾಯಕರಾಗಿರುತ್ತಾರೆ, ಅವರೇ ಮುಖ್ಯಸ್ಥರಾಗಿರುತ್ತಾರೆ. I hope you understand what I'm telling. ನಾನು ಹೇಳ್ತಿರೋದು ನಿಮ್ಗೆಲ್ಲ ಅರ್ಥ ಆಗಿದೆ ಎಂಬುದಾಗಿ ನೆನೆಸ್ತೇನೆ. If there is an assembly in a home, it is the elders who are responsible and leading the church, not the owner of the house. ಒಂದು ಮನೆಯಲ್ಲಿ ಅಥವಾ ಕುಟುಂಬದಲ್ಲಿ ಸಭೆಯು ನಡೆಸಲ್ಪಡುವಾಗ ಆ ಮನೆಯ ಯಜಮಾನನು ಮುಖ್ಯಸ್ಥನಲ್ಲ, ಬದಲಾಗಿ ಆ ಸಭೆಯ ಕೂಟಗಳು ನಡೆಸಲ್ಪಡುವಾಗ ಆ ಸಭೆಯ ಹಿರಿಯರುಗಳೇ ಮುಖ್ಯಸ್ಥರಾಗಿರುತ್ತಾರೆ. Once the meeting is over, then it's back to the man of the house being the head. ಆ ಸಭೆಯ ಕೂಟಗಳು ಮುಗಿದ ನಂತರ ಆ ಮನೆಯ ಆ ಕುಟುಂಬದ ಯಜಮಾನನೇ ಆತನು ಮುಖ್ಯಸ್ಥನಾಗಿರುತ್ತಾನೆ. Church at home was the practice of the early church. ಆ ಆದಿ ಸಭೆಯಲ್ಲಿ ಇದ್ದಂತಹ ಆ ಒಂದು ಕಾರ್ಯಗಳೇನೆಂದರೆ ಮನೆಗಳಲ್ಲಿ ಸಭೆ ಕೂಡುವುದೇ ವಾಡಿಕೆಯಾಗಿತ್ತು. Even today in many countries, especially like China, there are more home churches than churches in buildings. ಹಿಂದಿಗೂ ಕೂಡ ಅನೇಕ ರಾಷ್ಟ್ರಗಳಲ್ಲಿ, ಅನೇಕ ದೇಶಗಳಲ್ಲಿ ನೋಡುವಾಗ, ಚೈನಾದಂತಹ ದೇಶಗಳಲ್ಲಿ
ಒಂದು ಆಲಯದಲ್ಲಿ ಅಥವಾ ಒಂದು ಬಿಲ್ಡಿಂಗ್ ಅಲ್ಲಿ ಕಟ್ಟಡದಲ್ಲಿ ಸಭೆಯಾಗಿ ಕೂಡಿ ಬರುವುದಕ್ಕಿಂತ ಹೆಚ್ಚಾಗಿ ಕುಟುಂಬಗಳಲ್ಲಿ ಮನೆಯಲ್ಲಿಯೇ ಸಭೆಯು ಕೂಡಿ ಬರುತ್ತದೆ. One of the greatest advantage of the home church ಆ ಕುಟುಂಬದಲ್ಲಿ ಅಥವಾ ಮನೆಯಲ್ಲಿ ನಡೆಯುವಂತಹ ಆ ಒಂದು ಸಭೆಗೆ ಇರುವಂತಹ ಒಂದು ಅಡ್ವಾಂಟೇಜ್ means ಲಾಭ, ಲಾಭ, ಪ್ರಯೋಜನವೇನೆಂದರೆ when persecution comes, ಹಿಂಸೆಯು ಬರುವಾಗ they may destroy the building, but they cannot destroy a gathering in the home most of the time. ಅವರು ಒಂದು ನಮ್ಮ ಸಭೆಯ ಕಟ್ಟಡವನ್ನ ಬೇಕಾದರೆ ಧ್ವಂಸ ಮಾಡಬಹುದು, ಆದರೆ ಕುಟುಂಬದಲ್ಲಿ ಕೂಡುವಾಗ ಸಭೆ ಅದನ್ನ ಅವರು ಧ್ವಂಸ ಮಾಡಲಿಕ್ಕೆ ಸಾಧ್ಯವಿಲ್ಲ. Of course, the minimum number needed is 2 or 3, as we read in Matthew 18:20. ಸಭೆಯಾಗಿ ಕೂಡಿ ಬರಲಿಕ್ಕೆ ಬೇಕಾದಂತಹ ಕನಿಷ್ಠವಾದಂತಹ ಸಂಖ್ಯೆ ಎಂದರೆ 2 ಅಥವಾ 3. ಅದನ್ನ ನಾವು ಮತ್ತಾಯ 20ನೇ ಅಧ್ಯಾಯ 8ನೇ ವಚನದಲ್ಲಿ ನಾವು ನೋಡುತ್ತೇವೆ. 18:20. 18ನೇ ಅಧ್ಯಾಯ 20ನೇ ವಚನದಲ್ಲಿ ನಾವು ಅದನ್ನ ನೋಡುತ್ತೇವೆ. But like we said, if a church has to be in a home, the home owners have to do a lot of sacrifice. ಆದರೆ ಒಂದು ಮನೆಯಲ್ಲಿ ಸಭೆಯು ಕೂಡಿ ಬರಬೇಕಾದರೆ ಆ ಮನೆಯವರು ಹೆಚ್ಚು ತ್ಯಾಗವನ್ನು ಮಾಡಬೇಕಾಗುತ್ತದೆ. Only after AD 200 these buildings and cathedrals became existing. It was not like that before. ಕ್ರಿಸ್ತ ಶಕ 200ರ ನಂತರ ದೊಡ್ಡ ದೊಡ್ಡ ಚರ್ಚುಗಳು ಮತ್ತು ಆ ಕಟ್ಟಡಗಳು ಕಟ್ಟಲ್ಪಟ್ಟವು, ಅದಕ್ಕಿಂತ ಮುಂಚೆ ಇರಲಿಲ್ಲ. Today most of those big cathedrals are Christless buildings. ಈ ದಿನ ನಾವು ನೋಡುವಾಗ ಅಂತಹ ದೊಡ್ಡ ದೊಡ್ಡ ಚರ್ಚುಗಳು ಅವು ಕ್ರಿಸ್ತನಿಲ್ಲದ ಕಟ್ಟಡಗಳಾಗಿವೆ. Our Lord's last word about the building is in Matthew 24:1. Can you read that? ನಮ್ಮ ಕರ್ತನು ಒಂದು ಕಟ್ಟಡದ ಕುರಿತಾಗಿ ಮಾತನಾಡಿದಂತಹ ಕಡೆಯ ಮಾತನ್ನ ನಾವು ಮತ್ತಾಯ 24:1 ನೋಡುತ್ತೇವೆ. ನಾವು ಓದಿಕೊಳ್ಳೋಣ. ಮತ್ತಾಯನ ಸುವಾರ್ತೆ 24ನೇ ಅಧ್ಯಾಯ 1ನೇ ವಚನ. ಆಮೇಲೆ ಯೇಸು ದೇವಾಲಯದಿಂದ ಹೊರಟು ಹೋಗುತ್ತಿರಲು ಆತನ ಶಿಷ್ಯರು ಆತನಿಗೆ ದೇವಾಲಯದ ಕಟ್ಟಡಗಳನ್ನು ತೋರಿಸುವುದಕ್ಕೆ ಹತ್ತಿರಕ್ಕೆ ಬಂದರು. ಆಗ ಆತನು, ಇವುಗಳನ್ನೆಲ್ಲ ನೋಡುತ್ತಿರಲ್ಲವೇ, ಇಲ್ಲಿ ಕಲ್ಲಿನ ಮೇಲೆ ಕಲ್ಲು ಉಳಿಯುವುದಿಲ್ಲ, ಎಲ್ಲಾ ಕೆಡವಲ್ಪಡುವುದು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅಂದನು. The same we see in Luke 21 verse 5 and 6. ಅದನ್ನೇ ನಾವು ಲೂಕನ ಸುವಾರ್ತೆ 21ನೇ ಅಧ್ಯಾಯ 5 ಮತ್ತು 6ನೇ ವಚನದಲ್ಲಿ ನಾವು ನೋಡುತ್ತೇವೆ. Please read that. ಲೂಕ 21ನೇ ಅಧ್ಯಾಯ 5 ಮತ್ತು 6ನೇ ವಚನ. ಕೆಲವರು ದೇವಾಲಯದ ವಿಷಯದಲ್ಲಿ ಅದು ಅಂದವಾದ ಕಲ್ಲುಗಳಿಂದಲೂ ಹರಕೆಯ ಒಡವೆಗಳಿಂದಲೂ ಅಲಂಕಾರವಾಗಿದೆ ಎಂದು ಹೇಳುತ್ತಿರುವಾಗ ಆತನು, ನೀವು ಇವುಗಳನ್ನು ನೋಡುತ್ತೀರಲ್ಲ, ಇಲ್ಲಿ ಕಲ್ಲಿನ ಮೇಲೆ ಕಲ್ಲು ಉಳಿಯದೆ ಎಲ್ಲಾ ಕೆಡವಲ್ಪಡುವ ದಿವಸಗಳು ಬರುವವು ಅಂದನು. This is the Lord's last public announcement regarding religious buildings. ಕರ್ತನು ಸಾರ್ವಜನಿಕವಾಗಿ ಒಂದು ಧಾರ್ಮಿಕ ಕಟ್ಟಡಗಳ ಕುರಿತಾಗಿ ಮಾತನಾಡಿದ್ದು ಇದೇ ಕಡೆಯ ಬಾರಿ. He said, your house is going to be destroyed. ಆತನು ಹೇಳಿದನು, ನಿಮ್ಮ ಕಟ್ಟಡಗಳು, ನಿಮ್ಮ ಮನೆಗಳು ಧ್ವಂಸವಾಗುತ್ತವೆ. Of course, we know that even though the building is a convenience for us to gather, the building is not the church. ನಮಗೆ ಗೊತ್ತು, ಆ ಒಂದು ಕಟ್ಟಡ ಅದು ಸಭೆಯು ಕೂಡಿ ಬರಲಿಕ್ಕೆ ಅನುಕೂಲವಾಗಿದ್ದರೂ ಆ ಕಟ್ಟಡವೇ ಸಭೆಯಲ್ಲ. The building can be destroyed, but the church cannot be destroyed. ಆ ಕಟ್ಟಡವು ಅದು ಕೆಡವಲ್ಪಡಬಹುದು, ಆದರೆ ಸಭೆಯು ಕೆಡವಲ್ಪಡಲಿಕ್ಕೆ ಸಾಧ್ಯವಿಲ್ಲ. The word ecclesia stands for believers' company, not a building. ಎಕ್ಲೀಸಿಯಾ ಎಂಬಂತ ಈ ಪದವು ಅದು ವಿಶ್ವಾಸಿಗಳ ಆ ಒಂದು ಸಂಪರ್ಕ ಅಥವಾ ವಿಶ್ವಾಸಿಗಳ ಅನ್ಯೋನ್ಯತೆ ಎಂಬುದಾಗಿ ಅದು ಸೂಚಿಸುತ್ತದೆ, ಅದು ಒಂದು ಕಟ್ಟಡವನ್ನು ಸೂಚಿಸುವುದಿಲ್ಲ. Today's Christendom, Christatva, gives importance to building and its decorations. ಈ ದಿನದ ಕ್ರೈಸ್ತರು ಆ ಕಟ್ಟಡ ಮತ್ತು ಕಟ್ಟಡದ ಅಲಂಕಾರಕ್ಕೆ ಹೆಚ್ಚು ಒತ್ತನ್ನು ಕೊಡುತ್ತಾರೆ. Sad that sometimes brethren assemblies also do that. It is very sad. ಅನೇಕ ಸಂದರ್ಭಗಳಲ್ಲಿ ನೋಡುವಾಗ ನಮ್ಮ ಸಹೋದರ ಸಭೆಗಳು ಅದಕ್ಕೆ ಪ್ರಾಮುಖ್ಯತೆಯನ್ನು ಕೊಡುತ್ತಾರೆ. ಇದು ತುಂಬಾ ದುಃಖದ ವಿಷಯ. We put lights on the building. ನಾವು ಆ ಕಟ್ಟಡಕ್ಕೆ ಬೆಳಕಿನ ಒಂದು ಲೈಟ್ ಗಳನ್ನ ಹಾಕ್ತೇವೆ. And it is there from before Christmas to the New Year.
ಅದು ಕ್ರಿಸ್ಮಸ್ ಇಂದ ಹಿಡಿದು ಹೊಸ ವರ್ಷ ಪ್ರಾರಂಭವಾಗುವವರೆಗೂ ಅಲ್ಲೇ ಇರುತ್ತದೆ. We are more concerned about celebration and decoration than using that money to support the gospel work and God's servants. ನಾವು ಕಾರ್ಯಕ್ರಮಗಳನ್ನ ಆಯೋಜಿಸುವುದರಲ್ಲಿ ಮತ್ತು ಸಂತಸ ಪಡುವುದರಲ್ಲಿ ಹೆಚ್ಚು ಆಸಕ್ತಿಯುಳ್ಳವರಾಗಿದ್ದೇವೆಯೋ ಹೊರತು ಅದೇ ಹಣವನ್ನ ಸ್ವಾರ್ಥ ಸೇವೆಗೆ ಉಪಯೋಗಿಸುವುದರಲ್ಲಿ ಆಸಕ್ತಿ ಇಲ್ಲ. In Israel, when the glory departed, it was called Ichabod. ನಾವು ಇಸ್ರಾಯೇಲರ ಮಧ್ಯದಲ್ಲಿ ನಾವು ನೋಡುವಾಗ ದೇವರ ಮಹಿಮೆಯು ಅವರನ್ನ ಬಿಟ್ಟು ಹೋದಾಗ ಇಕಬೋದ್ ಎಂಬುದಾಗಿ ಕರೆದರು. Today's Christendom is mostly like that. ಈ ದಿನದ ಕ್ರೈಸ್ತತ್ವವು ಕೂಡ ಅದೇ ರೀತಿಯಾಗಿದೆ. Sometimes we, without knowing, or for convenience, we say we have gone to the church. ನಾವು ಈ ದಿನಗಳಲ್ಲಿ ಏನ್ ಹೇಳ್ತೇವೆ, ನಮ್ಮ ಅನುಕೂಲಕ್ಕಾಗಿ ನಾನು ಚರ್ಚ್ಗೆ ಹೋಗಿದ್ದೆ ಅಥವಾ ಸಭೆಗೆ ಹೋಗಿದ್ದೆ ಎಂಬುದಾಗಿ ಹೇಳ್ತೇವೆ. And that means we have gone to that building. ಅದರ ಅರ್ಥ ನಾನು ಆ ಕಟ್ಟಡಕ್ಕೆ ಹೋಗಿದ್ದೆ. But the better statement is the church has gone to a building. ಅದಕ್ಕಿಂತ ಉತ್ತಮವಾದಂತಹ ಒಂದು ಹೇಳಿಕೆ ಎಂದರೆ ಸಭೆಯು ಆ ಕಟ್ಟಡದ ಒಳಕ್ಕೆ ಹೋಗಿದೆ ಎಂಬುದಾಗಿ. So we never go to church, we are the church and we gather in a building. ಆದ್ದರಿಂದ ನಾವು ಸಭೆಗೆ ಹೋಗುವುದಿಲ್ಲ, ನಾವೇ ಸಭೆ ಆಗಿದ್ದೇವೆ, ಆದ್ದರಿಂದ ನಾವು ಒಂದು ಕಟ್ಟಡದಲ್ಲಿ ಕೂಡಿ ಬರುತ್ತೇವೆ ಅಷ್ಟೇ. Thank God for the buildings we have, which is convenient for many to come. Some people will not come to a home if the church is there because of the different caste and all of that. So thank God for the building, but never think building is the church. ನಮಗೆ ಸಭಾ ಕಟ್ಟಡಗಳಿರುವುದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ಯಾಕಂದರೆ ಅನೇಕರು ಕುಟುಂಬಗಳಲ್ಲಿ ಸಭೆಯು ನಡೆಸಲ್ಪಡುವಾಗ ಕೂಡಿ ಬರುವುದಿಲ್ಲ, ಜಾತಿ ವ್ಯತ್ಯಾಸ ಅಥವಾ ಅವರಿಗಿರುವಂತಹ ಭಿನ್ನಾಭಿಪ್ರಾಯಗಳಿಂದ ಅವರು ಕೂಡಿ ಬರುವುದಿಲ್ಲ. ಆದರೆ ದೇವರಿಗೆ ಸ್ತೋತ್ರ, ನಮಗೆ ಸಭೆ ಎಂಬ ಕಟ್ಟಡಗಳನ್ನು ಕೊಟ್ಟಿರುವುದಕ್ಕಾಗಿ. But home church is more effective in the time of persecution. ಆದರೆ ಹಿಂಸೆಯ ಕಾಲದಲ್ಲಿ ಮನೆಗಳಲ್ಲಿ ಅಥವಾ ಕುಟುಂಬಗಳಲ್ಲಿ ನಡೆಯುವ ಸಭೆಯು ಅದು ಅತ್ಯಂತ ಪರಿಣಾಮಕಾರಿಯಾಗಿರುತ್ತದೆ. But it takes sacrifice to open our home for a local church. ಆದರೆ ನಮ್ಮ ಕುಟುಂಬಗಳನ್ನ, ನಮ್ಮ ಮನೆಗಳನ್ನ ಸ್ಥಳೀಯ ಸಭೆ ಕೂಡುವುದಕ್ಕಾಗಿ ನಾವು ತೆರೆಯುವುದು ಅದು ಒಂದು ತ್ಯಾಗಪೂರ್ವಕವಾದಂತಹ ನಿರ್ಧಾರ. Romans 16:5. ರೋಮಾಪುರದವರಿಗೆ ಬರೆದ ಪತ್ರಿಕೆ 16ನೇ ಅಧ್ಯಾಯ 5ನೇ ವಚನವನ್ನು ನಾವು ನೋಡುವಾಗ, Please read it. ರೋಮಾಪುರದವರಿಗೆ ಬರೆದ ಪತ್ರಿಕೆ 16ನೇ ಅಧ್ಯಾಯ 5ನೇ ವಚನ. 16:5. 16ನೇ ಅಧ್ಯಾಯ 5ನೇ ವಚನ. ಅವರ ಮನೆಯಲ್ಲಿ ಕೂಡುವ ಸಭೆಗೆ ಸಹ ನನ್ನ ವಂದನೆಯನ್ನು ಹೇಳಿರಿ. ಆಸ್ಯ ಸೀಮೆಯಲ್ಲಿ. Yeah, enough. Colossians 4:15. ಕೊಲೋಸಿಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 15ನೇ ವಚನ. ಲವೋದಿಕ್ಯದಲ್ಲಿರುವ ಸಹೋದರರಿಗೂ ನುಂಫಳಿಗೂ ಆಕೆಯ ಮನೆಯಲ್ಲಿ ಕೂಡುವ ಸಭೆಯವರಿಗೂ ವಂದನೆ ಹೇಳಿರಿ. That was a sister. Looks like she opened her house for the local church. ಅಲ್ಲಿ ಒಬ್ಬ ಸಹೋದರಿ ನುಂಫಳು ತನ್ನ ಮನೆಯನ್ನ ಸ್ಥಳೀಯ ಸಭೆಯು ಕೂಡುವುದಕ್ಕಾಗಿ ತೆರೆದಳು. Okay, coming back to the letter of Philemon. Now this letter is addressed, even though it is mainly named for Philemon, it has his wife, his son, and the church gathering in the home addressed. ನಾವು ಮತ್ತೆ ಫಿಲೆಮೋನನ ಪತ್ರಿಕೆ ಹಿಂತಿರುಗಿ ಬರುವಾಗ ಇದು ಫಿಲೆಮೋನನಿಗೆ ಪ್ರಾಮುಖ್ಯವಾಗಿ ಬರೆಯಲ್ಪಟ್ಟಿದ್ದರೂ ಅದು ಫಿಲೆಮೋನನ ಹೆಂಡತಿಗೂ ಆತನ ಮಗನಿಗೂ ಮತ್ತು ಅವರ ಮನೆಯಲ್ಲಿ ಕೂಡುತ್ತಿದ್ದ ಸಭೆಯವರೆಲ್ಲರಿಗೂ ಬರೆಯಲ್ಪಟ್ಟ ಪತ್ರಿಕೆಯಾಗಿದೆ. Now we looked last week why it was also addressed to the church at home. ನಾವು ಕಳೆದ ವಾರ ಯಾಕೆ ಆ ಮನೆಯಲ್ಲಿ ಕೂಡಿ ಬರುವ ಸಭೆಗೂ ಈ ಪತ್ರಿಕೆಯನ್ನು ಬರೆದಿದ್ದಾನೆ ಎಂಬುದಾಗಿ ನಾವು ನೋಡಿಕೊಂಡೆವು. Because when the believers come to the church and they see Onesimus, who did damage to them and ran away, now he is back and nobody knows, and there is a possibility of people gossiping. ಯಾಕೆಂದರೆ ಆತನ ಮನೆಯಲ್ಲಿ ಫಿಲೆಮೋನನ ಮನೆಯಲ್ಲಿ ಸಭೆಯವರು ಕೂಡಿ ಬರುವಾಗ ಆ ಕುಟುಂಬಕ್ಕೆ ನಷ್ಟವನ್ನ ಉಂಟು ಮಾಡಿ ಓಡಿ ಹೋದಂತೆ ಈ ಒನೇಸಿಮನು ಮತ್ತೆ ಹಿಂತಿರುಗಿ ಬಂದಿರುವುದನ್ನು ಅವರು ನೋಡುವಾಗ ಅವರು ತಪ್ಪಾದ ಮಾತುಗಳನ್ನ, ಗಾಳಿ ಮಾತುಗಳನ್ನ ಮಾತಾಡಿಕೊಳ್ಳುವ ಸಂಗತಿ ಇರಬಹುದು. Of course, when Onesimus left, he was not a believer. ಹೌದು, ಒನೇಸಿಮನು ಆತನು ಓಡಿ ಹೋಗುವಾಗ ವಿಶ್ವಾಸಿಯಾಗಿರಲಿಲ್ಲ. But for believers in the church today, when someone leaves the gathering,
for whatever reason of moral failure or wrong teaching or whatever, we have to be careful when we take them back, that the whole church know what has happened. ಆದ್ದರಿಂದ ಇಂದಿನ ವಿಶ್ವಾಸಿಗಳಿಗೆ ಇರಬೇಕಾದಂತ ಎಚ್ಚರಿಕೆಯ ಮಾತೇನೆಂದರೆ, ನಮ್ಮ ಸಭೆಯಿಂದ ಯಾರಾದರೂ ಅವರಲ್ಲಿರುವಂತಹ ಆ ಒಂದು ನೈತಿಕ ಹಿನ್ನೆಲೆಯಿಂದಾಗಲಿ ಅಥವಾ ತಪ್ಪಾದ ಬೋಧನೆ ಇರಬಹುದು ಎಂಬ ಕಾರಣದಿಂದಾಗಲಿ ಯಾರಾದರೂ ಸಭೆಯನ್ನ ಬಿಟ್ಟು ಹೋಗಿರುವುದಾದರೆ ಅವರು ಮತ್ತೆ ಹಿಂತಿರುಗಿ ಬಂದಾಗ ಅವರನ್ನ ಸೇರಿಸಿಕೊಳ್ಳಲಿಕ್ಕೆ ಇರುವಂತಹ ಕಾರಣವನ್ನ ಇಡೀ ಸಭೆಯವರಿಗೂ ತಿಳಿಸುವ ಜವಾಬ್ದಾರಿ ಉಂಟು. Don't take people back in shortcut. ಯಾವುದೇ ವ್ಯಕ್ತಿಯನ್ನ ಆ ಒಂದು ಅಡ್ಡದಾರಿಯಿಂದ ಸಭೆಗೆ ಸೇರಿಸಿಕೊಳ್ಳಬೇಡ್ರಿ. It'll create a lot of problem later. ಅದರಿಂದ ಸಭೆಗೆ ನಂತರ ಹೆಚ್ಚಿನ ಸಮಸ್ಯೆ ಉಂಟಾಗುತ್ತದೆ. Now we look at the salutation in verse 3. ನಾವು ನಂತರ 3ನೇ ವಚನದಲ್ಲಿ ಆತನ ವಂದನೆಯ ಮಾತುಗಳನ್ನು ನೋಡುತ್ತೇವೆ. Grace to you and peace from God our Father and the Lord Jesus Christ. ನಮ್ಮ ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ನಿಮಗೆ ಕೃಪೆಯೂ ಶಾಂತಿಯೂ ಆಗಲಿ. Of course we have read that in all of Paul's epistle. ಇದನ್ನೇ ನಾವು ಪೌಲನ ಎಲ್ಲಾ ಪತ್ರಿಕೆಗಳಲ್ಲಿಯೂ ನೋಡುವವರಾಗಿದ್ದೇವೆ. And it shows the order, grace and then peace. ಇದು ಒಂದು ಕ್ರಮವನ್ನ ತೋರಿಸಿಕೊಡುತ್ತದೆ, ಏನೆಂದರೆ ಕೃಪೆ ಅದಾದ ನಂತರ ಶಾಂತಿ. Also it talks about the deity or equality of the Father and the Lord Jesus Christ. ಇದು ತಂದೆಯಾದ ದೇವರು ಮತ್ತು ಕರ್ತನಾದ ಯೇಸು ಕ್ರಿಸ್ತನ ದೈವತ್ವ ಮತ್ತು ಅವರಿಗಿರುವ ಸಮಾನತೆಯನ್ನ ತೋರಿಸುತ್ತದೆ. Since we have looked at it in many of the epistles, I'm not going to spend much time on it. ನಾವು ಇದನ್ನ ಅನೇಕ ಪತ್ರಿಕೆಗಳಲ್ಲಿ ಈಗಾಗಲೇ ನೋಡಿಕೊಂಡಿರುವುದರಿಂದ ಅದರ ಮೇಲೆ ಹೆಚ್ಚು ಸಮಯವನ್ನು ತೆಗೆದುಕೊಳ್ಳುವುದಿಲ್ಲ. It was a typical Pauline greeting. ಇದು ಒಂದು ಪೌಲನು ಮಾಡುವಂತಹ ಒಂದು ಮಾದರಿಯಾದಂತಹ ಆತನ ಶೈಲಿಯ ಒಂದು ವಂದನೆಯಾಗಿದೆ. We see that in 6 of the epistles. ಆತನ ಎಲ್ಲ ಕೆಲವು ಬೇರೆ 6 ಪತ್ರಿಕೆಗಳಲ್ಲಿಯೂ ಇದನ್ನೇ ನೋಡುತ್ತೇವೆ. In some there is a slight variation. ಇನ್ನು ಕೆಲವು ಪತ್ರಿಕೆಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಉಂಟು. But here the order is very important because it's spiritual state, proper relationship between God and man. ಇಲ್ಲಿ ಕ್ರಮವು ಅತ್ಯಂತ ಪ್ರಾಮುಖ್ಯವಾಗಿದೆ, ಯಾಕಂದ್ರೆ ಇದು ಒಂದು ಆತ್ಮೀಕ ಪರಿಸ್ಥಿತಿಯನ್ನ ತೋರಿಸುತ್ತದೆ ಮತ್ತು ದೇವರಿಗೂ ಮನುಷ್ಯನಿಗೂ ಇರುವಂತಹ ಸಂಬಂಧವನ್ನ ಸೂಚಿಸುತ್ತದೆ. God by his grace saves us. ದೇವರು ತನ್ನ ಕೃಪೆಯಿಂದ ನಮ್ಮನ್ನ ರಕ್ಷಿಸುತ್ತಾನೆ. And we receive it by faith. ನಾವು ಅದನ್ನ ನಂಬಿಕೆಯಿಂದ ಅಂಗೀಕರಿಸಿಕೊಳ್ಳುತ್ತೇವೆ. And it results in peace. ನಂತರ ಅದು ನಮ್ಮಲ್ಲಿ ಶಾಂತಿಯನ್ನ ಹುಟ್ಟಿಸುತ್ತದೆ. Romans 5:1 says about peace with God. ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 1ನೇ ವಚನವು ಅದು ದೇವರೊಟ್ಟಿಗೆ ನಮಗೆ ಸಂಧಾನ ಅಥವಾ ಸಮಾಧಾನ ಬೇಕಾಗಿದೆ ಎಂಬುದಾಗಿ ಮಾತನಾಡುತ್ತದೆ. Once a person, sinner, repent and believe in the Lord Jesus Christ, what he has done on the cross, then we become the enemies we were to God. Now we become God's children and we have peace with God. ಒಬ್ಬ ವ್ಯಕ್ತಿಯು ಆತನು ತನ್ನ ಪಾಪಕ್ಕಾಗಿ ಆತನು ಪಶ್ಚಾತ್ತಾಪಪಟ್ಟು ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ಮಾಡಿದಂತಹ ಕಾರ್ಯವನ್ನು ನಂಬುವುದಾದರೆ ಆತನು ಈ ಹಿಂದೆ ದೇವರಿಗೆ ವಿರೋಧಿ ಮತ್ತು ಶತ್ರುವಾಗಿದ್ದನು, ಆದರೆ ಈಗ ಆತನೊಟ್ಟಿಗೆ ಸಂಧಾನವಾಗಿ ದೇವರ ಮಿತ್ರನಾಗುತ್ತಾನೆ. Every believer, true believer, has peace with God. ಪ್ರತಿಯೊಬ್ಬ ನಿಜ ವಿಶ್ವಾಸಿಯು ಆತನು ದೇವರೊಟ್ಟಿಗೆ ಶಾಂತಿಯನ್ನ ಸಮಾಧಾನವನ್ನು ಹೊಂದಿರುತ್ತಾನೆ. But then Philippians 4:7 and 8 talks about peace of God. ಮತ್ತು ಫಿಲಿಪಿಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 7 ಮತ್ತು 8ನೇ ವಚನವು ದೇವರ ಶಾಂತಿಯ ಕುರಿತಾಗಿ ಮಾತನಾಡುತ್ತವೆ. Unfortunately, many believers may not have that always. ದುರಾದೃಷ್ಟವಶವಾಗಿ ಅನೇಕ ಸಂದರ್ಭಗಳಲ್ಲಿ ಅನೇಕ ವಿಶ್ವಾಸಿಗಳಲ್ಲಿ ಆ ಸಮಾಧಾನ ಇರುವುದಿಲ್ಲ. The reason is that we worry. ಯಾಕೆ ಅಂದರೆ ನಾವು ಸೋತು ಹೋದವರಾಗಿದ್ದೇವೆ, ಬಳಲಿ ಹೋದವರಾಗಿದ್ದೇವೆ. Or we worry means ಚಿಂತೆಗಳಲ್ವಾ? Worry. That is so. Would you please repeat, uncle? We worry about lot of today things. ನಾವು ಚಿಂತೆಯಲ್ಲಿ ಮುಳುಗಿರುವವರಾಗಿರುತ್ತೇವೆ, ಅನೇಕ ಈ ದಿನದ ವಿಷಯಗಳ ಕುರಿತಾಗಿ ಚಿಂತಿಸುತ್ತೇವೆ. That is why
in Philippians is telling us not to worry. ಆದ್ದರಿಂದಲೇ ಪೌಲನು ಫಿಲಿಪಿಯವರಿಗೆ ಬರೆದ ಪತ್ರಿಕೆಯಲ್ಲಿ ಬರುವಾಗ ಯಾವ ವಿಷಯವಾಗಿ ಚಿಂತೆ ಮಾಡಬೇಡ್ರಿ ಎಂಬುದಾಗಿ ಹೇಳುತ್ತಾನೆ. But it is very difficult for me. ಆದರೆ ಅದು ನನಗೆ ಅತ್ಯಂತ ಕಷ್ಟಕರವಾದ ಸಂಗತಿ. Many times we worry. ಯಾಕೆಂದರೆ ಅನೇಕ ಸಂದರ್ಭಗಳಲ್ಲಿ ನಾವು ಚಿಂತೆಯಲ್ಲಿ ಮುಳುಗುತ್ತೇವೆ. We become anxious. ನಾವು ಭಯ ಉಳ್ಳವರಾಗುತ್ತೇವೆ. That is why we don't have the peace of God always. ಆದ್ದರಿಂದ ನಮ್ಮಲ್ಲಿ ದೇವರ ಶಾಂತಿಯು ನೆಲೆಸಿರುವುದಿಲ್ಲ. You have to accept God's grace to have God's peace. ನಿಮಗೆ ದೇವರ ಶಾಂತಿಯು ಬೇಕಾದರೆ ಆತನ ಕೃಪೆಯನ್ನು ನೀವು ಅಂಗೀಕರಿಸಿಕೊಳ್ಳಬೇಕು. That grace of God is seen in the Lord Jesus Christ. ಆ ದೇವರ ಕೃಪೆಯನ್ನ ನಾವು ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಕಾಣುತ್ತೇವೆ. The greatest verse about that grace is 2 Corinthians chapter 8 verse 9. ಕೃಪೆಯ ಕುರಿತಾದಂತಹ ಅತ್ಯಂತ ದೊಡ್ಡದಾದಂತಹ ದೇವರ ವಾಕ್ಯ ಯಾವುದಾದರೂ ಇದ್ದರೆ ಅದು 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 9ನೇ ವಚನ. Can we read that? 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 9ನೇ ವಚನ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ನಿಮಗೆ ಗೊತ್ತಾಗಿದೆಯಲ್ಲ. ಆತನು ಐಶ್ವರ್ಯವಂತನಾಗಿದ್ದು ತಾನು ಬಡತನದಲ್ಲಿ ಸೇರುವುದರಿಂದ ನೀವು ಐಶ್ವರ್ಯವಂತರಾಗಬೇಕೆಂದು ನಿಮಗೋಸ್ಕರ ಬಡವನಾದನು. That is the explanation about the grace of our Lord. ಅದೇ ನಮ್ಮ ಕರ್ತನ ಕೃಪೆಯ ಒಂದು ವಿವರಣೆಯಾಗಿದೆ. The grace of the Lord links us with God the Father. ಕರ್ತನ ಕೃಪೆಯು ಅದು ತಂದೆಯಾದ ದೇವರೊಟ್ಟಿಗೆ ನಮ್ಮನ್ನ ಸಂಬಂಧ ಕಲ್ಪಿಸುತ್ತದೆ. And it also brings us to the fellowship of the Holy Spirit. ಮತ್ತು ಅದು ಪವಿತ್ರಾತ್ಮನ ಅನ್ಯೋನ್ಯತೆಗೂ ನಮ್ಮನ್ನ ನಡೆಸುತ್ತದೆ. Of course, grace means undeserved favor. ಕೃಪೆ ಎಂಬುದಾಗಿ ಹೇಳುವಾಗ ಅಯೋಗ್ಯನಿಗೆ ತೋರಿಸಲ್ಪಟ್ಟಂತಹ ಒಂದು ಕರುಣೆ ಅಥವಾ ಪ್ರೀತಿಯಾಗಿದೆ. I did not deserve it. None of us deserved it. ನಾವೆಲ್ಲರೂ ಆ ಕೃಪೆಗೆ ಯೋಗ್ಯರಾಗಿರಲಿಲ್ಲ. It is God's favor through the Lord Jesus Christ to unworthy sinners like me and you. ನಮ್ಮಂತ ಅಯೋಗ್ಯ ಪಾಪಿಗಳಿಗೆ ತಂದೆಯಾದ ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕವೇ ತೋರಿಸಿದ್ದೇ ಈ ಕೃಪೆಯಾಗಿದೆ. Here, Father and the Lord Jesus Christ are equal, the same protocol. ಇಲ್ಲಿ ತಂದೆಯಾದ ದೇವರು ಮತ್ತು ಮಗನಾದ ಯೇಸು ಕ್ರಿಸ್ತನು ಅವರಿಬ್ಬರು ಒಂದೇ ಆಗಿದ್ದಾರೆ. It will be blasphemy to equal like that if the Lord Jesus Christ is not truly God. ಯೇಸು ಕ್ರಿಸ್ತನು ಆತ ನಿಜವಾಗಿಯೂ ದೇವರಾಗದೇ ಹೋಗಿದ್ದರೆ ಆತನನ್ನ ತಂದೆಯಾದ ದೇವರೊಟ್ಟಿಗೆ ಸರಿಸಮಾನ ಮಾಡುವುದು ಅದು ಒಂದು ದೇವದೂಷಣೆ ಮಾತಾಗುತ್ತಿತ್ತು. Now when some Jehovah's false witness people come to your house, ನಿಮ್ಮ ಕುಟುಂಬಗಳಿಗೆ ನಿಮ್ಮ ಮನೆಗಳಿಗೆ ಯೆಹೋವನ ಸುಳ್ಳು ಸಾಕ್ಷಿಗಳು ಬರುವಾಗ, I call them not Jehovah's witness, Jehovah's false witness. ನಾನು ಅವರನ್ನ ಯೆಹೋವನ ಸಾಕ್ಷಿಗಳು ಎಂಬುದಾಗಿ ಕರೆಯುವುದಿಲ್ಲ, ಬದಲಾಗಿ ಯೆಹೋವನ ಸುಳ್ಳು ಸಾಕ್ಷಿಗಳು ಎಂಬುದಾಗಿ ಕರೆಯುತ್ತೇನೆ. We are Jehovah's witness. ನಾವು ಯೆಹೋವನ ಸಾಕ್ಷಿಗಳು. And we should, if they ever come to your house, you should ask them to read John 5:23. We'll read that. ನಿಮ್ಮ ಮನೆಗಳಿಗೆ ಅವರೇನಾದ್ರೂ ಬರುವುದಾದರೆ ಅಂತವರಿಗೆ ನೀವು ಯೋಹಾನನ ಸುವಾರ್ತೆ 5ನೇ ಅಧ್ಯಾಯ 28ನೇ ವಚನವನ್ನು ಓದುವುದಕ್ಕೆ ಹೇಳಬೇಕು. 5:23. 5ನೇ ಅಧ್ಯಾಯ 23ನೇ ವಚನ. This is the only thing you need to ask them, nothing else. Don't argue with them, don't listen to their doctrine, but ask them to read this one verse. ಅವರೊಟ್ಟಿಗೆ ಯಾವುದೇ ವಾದವನ್ನ ಮಾಡ್ಲಿಕ್ಕೆ ಹೋಗಬೇಡ್ರಿ, ಬದಲಾಗಿ ಅವರಿಗೆ ಈ ಒಂದು ವಚನವನ್ನ ಓದಲಿಕ್ಕೆ ಹೇಳಿರಿ. Can you read that? John 5:23. ಯೋಹಾನನ ಸುವಾರ್ತೆ 5ನೇ ಅಧ್ಯಾಯ 23ನೇ ವಚನ. ತೀರ್ಪು ಮಾಡುವ ಅಧಿಕಾರವನ್ನೆಲ್ಲ ಮಗನಿಗೆ ಕೊಟ್ಟಿದ್ದಾನೆ. ಎಲ್ಲರೂ ತನಗೆ ಮಾನ ಕೊಡುವ ಪ್ರಕಾರವೇ ಮಗನಿಗೂ ಮಾನ ಕೊಡಬೇಕೆಂದು ತಂದೆಯು ಇಚ್ಛಿಸುತ್ತಾನೆ. ಮಗನಿಗೆ ಮಾನ ಕೊಡದವನು ಅವನನ್ನು ಕಳುಹಿಸಿದ ತಂದೆಗೂ ಮಾನ ಕೊಡದವನಾಗಿದ್ದಾನೆ. So to Jehovah's false witness, you ask only one question. ಆದ್ದರಿಂದ ಯೆಹೋವನ ಸುಳ್ಳು ಸಾಕ್ಷಿಗಳಿಗೆ ನೀವು ಒಂದೇ ಪ್ರಶ್ನೆಯನ್ನ ಕೇಳಿರಿ.
Do you give the same honor you give to Jehovah, to his son, the Lord Jesus Christ? Only one question. ಇದೊಂದೇ ಪ್ರಶ್ನೆನ ಕೇಳಬೇಕೇನೆಂದರೆ, ಯೆಹೋವ ದೇವರಿಗೆ ಕೊಡುವಷ್ಟೇ ಗೌರವವನ್ನ ಆತನ ಮಗನಾದ ಯೇಸು ಕ್ರಿಸ್ತನಿಗೆ ನೀವು ಕೊಡುತ್ತೀರಾ? They are honest, they will say no. ಅವರು ಯಥಾರ್ಥರಾಗಿರುವುದಾದರೆ ಇಲ್ಲ ಎಂಬುದಾಗಿ ಹೇಳುತ್ತಾರೆ. And so we can show this verse. Okay, keep that in mind. ಆಗ ಅವರಿಗೆ ಈ ವಚನವನ್ನು ನಾವು ತೋರಿಸಬಹುದು, ಅದನ್ನ ಮನಸ್ಸಿನಲ್ಲಿ ಇಟ್ಟುಕೊಳ್ಳಿರಿ. God the Father desires that we honor the Lord Jesus Christ same as we honor the Father. ತಂದೆಯಾದ ದೇವರು ತನ್ನನ್ನ ನಾವು ಗೌರವಿಸುವ ಹಾಗೆ ತನ್ನ ಮಗನಾದ ಯೇಸು ಕ್ರಿಸ್ತನನ್ನು ಗೌರವಿಸಬೇಕು ಎಂಬುದಾಗಿ ಬಯಸುತ್ತಾನೆ. Of course, knowing the Son the Father sent is how we get eternal life. John 17:3, knowing the only true God and Jesus Christ whom you have sent is eternal life. ಒಬ್ಬನೇ ಸತ್ಯ ದೇವರಾಗಿರುವ. ಯೋಹನ್ನ ಸುವಾರ್ತೆ 17ನೇ ಅಧ್ಯಾಯ 4ನೇ ವಚನದಲ್ಲಿ ನಾವು ನೋಡುವ ಹಾಗೆ, ಒಬ್ಬನೇ ಸತ್ಯ ದೇವರಾಗಿರುವ ನಿನ್ನನ್ನು ನೀನು ಕಳುಹಿಸಿಕೊಟ್ಟಂತಹ ನಿನ್ನ ಮಗನಾದ ಯೇಸು ಕ್ರಿಸ್ತನನ್ನು ತಿಳಿದುಕೊಳ್ಳುವುದೇ ನಿತ್ಯ ಜೀವ ಎಂಬುದಾಗಿ ನಾವು ಅಲ್ಲಿ ನೋಡುತ್ತೇವೆ. Okay, now we come to verse 4 to 7. ಈಗ ನಾವು 4ರಿಂದ 7ನೇ ವಚನಗಳವರೆಗೆ ನಾವು ಓದಿಕೊಳ್ಳೋಣ. Please read it. ಕರ್ತನಾದ ಯೇಸುವಿನ ಮೇಲೆ ನೀನು ಇಟ್ಟಿರುವ ನಂಬಿಕೆಯನ್ನು ಕುರಿತು, ದೇವಜನರೆಲ್ಲರ ಮೇಲಿರುವ ನಿನ್ನ ಪ್ರೀತಿಯನ್ನು ಕುರಿತು ಕೇಳಿದ್ದರಿಂದ ನಾನು ಪ್ರಾರ್ಥನೆ ಮಾಡುವಾಗೆಲ್ಲ ದೇವರಿಗೆ ಯಾವಾಗಲೂ ಸ್ತೋತ್ರವನ್ನು ಸಲ್ಲಿಸಿ ನಿನಗೋಸ್ಕರ ವಿಜ್ಞಾಪನೆ ಮಾಡುತ್ತೇನೆ. ಕ್ರಿಸ್ತನಲ್ಲಿ ನಮಗೆ ದೊರಕಿರುವ ಎಲ್ಲಾ ಸುವರಗಳನ್ನು ಕುರಿತು ನೀನು ತಿಳುವಳಿಕೆಯನ್ನು ಹೊಂದುತ್ತಿರುವಲ್ಲಿ ಕ್ರಿಸ್ತ ನಂಬಿಕೆಯಲ್ಲಿರುವ ನಿನ್ನ ಅನ್ಯೋನ್ಯತೆಯು ಕ್ರಿಸ್ತನಿಗೆ ಹೆಚ್ಚಾದ ಮಹಿಮೆಯನ್ನು ಉಂಟು ಮಾಡಬೇಕೆಂದು ಪ್ರಾರ್ಥಿಸುತ್ತೇನೆ. ಸಹೋದರನೇ, ನಿನ್ನ ಮೂಲಕ ದೇವಜನರ ಹೃದಯಗಳಿಗೆ ಪ್ರೋತ್ಸಾಹ ಉಂಟಾದದರಿಂದ ನಿನ್ನ ಪ್ರೀತಿಯ ನಿಮಿತ್ತ ನನಗೆ ಬಹಳ ಸಂತೋಷವೂ ಆದರಣೆಯೂ ಉಂಟಾದವು ಆಗಿದ್ದಾನೆ. But the object of the love is saints. ಆದರೆ ಆ ಪ್ರೀತಿಯ ವಸ್ತು ವಿಷಯ ಯಾರೆಂದರೆ ಭಕ್ತರೇ ಆಗಿದ್ದಾರೆ, ವಿಶ್ವಾಸಿಗಳು. Even though Paul led Philemon to Christ, ಫಿಲೆಮೋನನನ್ನ ಕರ್ತನಿಗೆ ನಡೆಸಿದವನು ಪೌಲನೇ ಆಗಿದ್ದರೂ ಸಹ, then Paul was in other places. He was traveling. He was in the missionary journey, because he was not always with Philemon. ಆದರೆ ಪೌಲನು ಅನೇಕ ಕಡೆಗಳಿಗೆ ಪ್ರಯಾಣ ಮಾಡುವವನಾಗಿ ತನ್ನ ಸುವಾರ್ತೆಯ ಪ್ರಯಾಣಗಳಲ್ಲಿ ಆತನು ಹೋಗುತ್ತಿದ್ದನು, ಯಾವಾಗಲೂ ಫಿಲೆಮೋನನೊಟ್ಟಿಗೆ ಇರುತ್ತಿರಲಿಲ್ಲ. But now he is hearing about his faith and love. ಆದರೆ ಈಗ ಅವನು ಫಿಲೆಮೋನನ ನಂಬಿಕೆ ಮತ್ತು ಪ್ರೀತಿಯ ವಿಷಯದಲ್ಲಿ ಕೇಳುತ್ತಿದ್ದಾನೆ. He might have heard it from Onesimus or Epaphras. ಅದನ್ನ ಆತನು ಒನೇಸಿಮನಿಂದಲೋ ಅಥವಾ ಎಪಫ್ರನ ಬಾಯಿಂದಲೋ ಕೇಳಿರಬಹುದು. Philemon's faith has produced love for all the saints. That word "all" is very important. ಫಿಲೆಮೋನನ ನಂಬಿಕೆಯು ಅದು ಎಲ್ಲಾ ಭಕ್ತರಲ್ಲಿಯೂ ಅದು ನಂಬಿಕೆಯನ್ನ ಪ್ರೀತಿಯನ್ನ ಉಂಟು ಮಾಡಿದೆ ಎಂಬುದಾಗಿ ನಾವು ನೋಡುತ್ತೇವೆ. ಇಲ್ಲಿ ಎಲ್ಲಾ ಎಂಬಂತ ಆ ಒಂದು ಪದ ಪ್ರಾಮುಖ್ಯವಾಗಿದೆ. It is very easy to love the ones we like. ನಾವು ಇಷ್ಟಪಡುವವರನ್ನ ಪ್ರೀತಿಸುವುದು ಅದು ಸುಲಭ. Our own language, our own background, our own same status. It is easy to love such people. ನಮ್ಮ ಸ್ವಂತ ಭಾಷೆಯವರು, ನಮ್ಮ ಸ್ವಂತ ಹಿನ್ನೆಲೆಯವರು ಅಥವಾ ನಮ್ಮ ಅಂತಸ್ತಿಗೆ ಸರಿಸಮಾನರಾದಂತವರನ್ನ ಪ್ರೀತಿ ಮಾಡುವುದು ಸುಲಭ. In many churches, if you go, you see small groups or birds of the same feather gathered together. You know, all the rich people will be together, all the same language group will be together. But Philemon's love was not like that. ನಾವು ಕೆಲವು ಸಭೆಗಳಿಗೆ ಹೋಗುವಾಗ ಆ ಸಭೆಗಳಲ್ಲಿಯೇ ಒಳಗುಂಪಿರುವುದನ್ನು ನಾವು ನೋಡುತ್ತೇವೆ. ಒಂದೇ ಬಣ್ಣದ ಹಕ್ಕಿಗಳು ಒಂದೇ ಗುಂಪನ್ನ ಸೇರುತ್ತವೆ ಎಂಬಂತ ಮಾತಿನ ಪ್ರಕಾರ ಅವರ ಅಂತಸ್ತಿಗೆ ಅವರ ಹಿನ್ನೆಲೆಗೆ ಸರಿ ಹೋಗುವಂತ ವ್ಯಕ್ತಿಗಳು ಗುಂಪುಗಳನ್ನ ಮಾಡಿಕೊಳ್ಳುತ್ತಾರೆ. ಆದರೆ ಫಿಲೆಮೋನನು ಅಂತ ವ್ಯಕ್ತಿ ಆಗಿರಲಿಲ್ಲ. Philemon's love for all the saints, even those who failed, or even those who are poor and in low in the social status, his love was for all the saints. ಆದರೆ ಫಿಲೆಮೋನನ ಪ್ರೀತಿಯು ಎಲ್ಲಾ ಭಕ್ತರಿಗಾಗಿಯೂ ಎಲ್ಲಾ ದೇವಜನರಿಗಾಗಿಯೂ ಇತ್ತು. ಆತನು ಅಂತಸ್ತಿನಲ್ಲಿ ಕೆಳಗಿನವರಿಗೆ ಇರಬಹುದು ಅಥವಾ ಮೇಲಿನವರಿಗಿರಬಹುದು, ಎಲ್ಲರಿಗೂ ಒಂದೇ ರೀತಿಯಾದ ಪ್ರೀತಿಯನ್ನ ತೋರಿಸುತ್ತಿದ್ದನು.
In a local assembly, there are believers from different background, and some may be sick in their body, some may be weak in their body, some may be very poor in their financial condition, some may not be educated. Are we able to love all of them equally? ನಮ್ಮ ಸಭೆಗಳಲ್ಲಿ ಅನೇಕ ಹಿನ್ನೆಲೆಗಳಿಂದ ಬಂದಿರುವಂತಹ ವಿಶ್ವಾಸಿಗಳು ಜನರಿರಬಹುದು. ಅವರು ದೇಹದಲ್ಲಿ ರೋಗದಿಂದ ಕೂಡಿದವರಾಗಿರಬಹುದು, ದೇಹದಲ್ಲಿ ಬಲಹೀನರಾಗಿರಬಹುದು, ಬಡತನದ ಹಿನ್ನೆಲೆಯಿಂದ ಬಂದವರಾಗಿರಬಹುದು, ಅಥವಾ ಅವಿದ್ಯಾವಂತರಾಗಿರಬಹುದು. ಆದರೂ ಅಂತವರನ್ನ ಒಂದೇ ಪ್ರೀತಿಯಿಂದ ಪ್ರೀತಿಸುವವರು ನಾವಾಗಿದ್ದೇವಾ? Sadly, we are not able many a times. ದುಃಖಕರವಾಗಿ ಹೇಳುತ್ತೇನೆ ಏನೆಂದರೆ ಅನೇಕ ಸಂದರ್ಭಗಳಲ್ಲಿ ನಾವು ಇದನ್ನ ಮಾಡುವುದಿಲ್ಲ. So Paul, when he heard about Philemon's love for all the saints, Paul knew that this is good, because this now, this Philemon will also love Onesimus, who was an ex-slave. ಪೌಲನು ಈಗ ಫಿಲೆಮೋನನ ಆ ಪ್ರೀತಿಯ ಬಗ್ಗೆ ಮಾತನಾಡುವಾಗ ಅವನು ದೃಢವಾಗಿ ಮಾತನಾಡುತ್ತಿದ್ದಾನೆ. ಯಾಕೆಂದರೆ ಆತನಿಗೆ ಗೊತ್ತು, ಫಿಲೆಮೋನನು ಆತನ ಹಿಂದೆ ಗುಲಾಮನಾಗಿದ್ದಂತಹ ಒನೇಸಿಮನನ್ನು ಕೂಡ ಅದೇ ಪ್ರೀತಿಯಿಂದ ಪ್ರೀತಿಸುತ್ತಾನೆ ಎಂಬಂತ ನಂಬಿಕೆಯಿಂದ ಮಾತನಾಡುತ್ತಾನೆ. Brothers and sisters, we need to examine our heart. ಸಹೋದರ ಸಹೋದರಿಯರೇ, ನಾವು ನಮ್ಮ ಹೃದಯಗಳನ್ನ ಪರೀಕ್ಷಿಸಿಕೊಳ್ಳಬೇಕು. I admit that I have a long way to go. ನಾನು ಅದನ್ನ ಒಪ್ಪಿಕೊಳ್ಳುವವನಾಗಿದ್ದೇನೆ. ಏನೆಂದರೆ ನಾನು ಕೂಡ ತುಂಬಾ ದೂರ ಹೋಗಬೇಕಾಗಿದೆ ಈ ವಿಷಯದಲ್ಲಿ. Faith in the Lord Jesus Christ, a love for all the saints. ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಇಟ್ಟಿರುವಂತಹ ನಂಬಿಕೆಯು ಅದು ಎಲ್ಲಾ ದೇವಜನರ ಮೇಲೆಯೂ ಪ್ರೀತಿಯನ್ನ ಹುಟ್ಟಿಸುತ್ತದೆ. In the epistle of James, we read about partiality in the assembly. ನಾವು ಯಾಕೋಬನ ಪತ್ರಿಕೆಯಲ್ಲಿ ಓದುವಾಗ ಸಭೆಗಳಲ್ಲಿ ಇರುವಂತಹ ತಾರತಮ್ಯದ ಕುರಿತಾಗಿ ನಾವು ಓದುತ್ತೇವೆ. James is saying, if one comes with the rings on their finger and nice dress, you tell him to sit in the front or next to me. And if you see a poor person coming with not well dressed, you tell him to sit on the back or sit at my feet. ಯಾಕೋಬನ ಪತ್ರಿಕೆಯಲ್ಲಿ ಆತನು ಹೇಳುವಾಗ ಏನಂದು ಹೇಳುತ್ತಾನೆಂದರೆ, ನಿಮ್ಮ ಸಭೆಗೆ ಯಾರಾದರೂ ಒಳ್ಳೆ ಶೋಭಾಯಮಾನವಾದಂತಹ ಬಟ್ಟೆಗಳನ್ನ ಉಂಗುರಗಳನ್ನ ಹಾಕಿಕೊಂಡು ಬರುವುದಾದರೆ ಅವರನ್ನ ಮುಂದೆ ಇಲ್ಲಿ ನನ್ನ ಬಳಿಯಲ್ಲಿ ಕೂತ್ಕೋ ಎಂಬುದಾಗಿ ಹೇಳ್ತಾರೆ. ಆದರೆ ಬಡವನಾಗಿ ಯಾರಾದರೂ ಒಳ್ಳೆಯ ಬಟ್ಟೆಯನ್ನು ಹಾಕಿಕೊಳ್ಳದೆ ಹೋದರೆ ಆತನ ಹಿಂದೆ ಕೂರು ಅಥವಾ ನನ್ನ ಕಾಲ್ಮಣೆಯ ಹತ್ತಿರ ಕೂತುಕೋ ಎಂಬುದಾಗಿ ನಾವು ಹೇಳುತ್ತೇವೆ. Our God is not partial. ನಮ್ಮ ಕರ್ತನು ಆತನು ತಾರತಮ್ಯ ಮಾಡುವಂತ ದೇವರಲ್ಲ. Okay, after saying that, then he says, I pray for you. ಅದನ್ನು ಹೇಳಿದ ನಂತರ ಆತನು ಹೇಳುತ್ತಾನೆ, ನಾನು ನಿಮಗಾಗಿ ಪ್ರಾರ್ಥಿಸುತ್ತೇನೆ. Having commended Philemon for his faith and love in verse 5, 5ನೇ ವಚನದಲ್ಲಿ ಫಿಲೆಮೋನನನ್ನ ಆತನ ನಂಬಿಕೆ ಮತ್ತು ಪ್ರೀತಿಗಳಿಗಾಗಿ ಪ್ರಶಂಸಿಸಿದ ನಂತರ he expanded and said Philemon's faith should expand more. ಆತನು ಅದನ್ನ ಇನ್ನೂ ವಿವರವಾಗಿ ಹೇಳುವವನಾಗಿದ್ದಾನೆ. ಏನೆಂದರೆ ಫಿಲೆಮೋನನ ನಂಬಿಕೆ ಅದು ಇನ್ನೂ ಹೆಚ್ಚಾಗಬೇಕು. How Philemon would be active in sharing his faith. ಹೇಗೆ ಅದು ಹೆಚ್ಚಾಗುತ್ತದೆ? ಫಿಲೆಮೋನನು ತನ್ನ ನಂಬಿಕೆಯನ್ನ ಹಂಚಿಕೊಳ್ಳುವುದರಲ್ಲಿ ಸಕ್ರಿಯನಾಗಿರಬೇಕು. Verse 6, I pray that the sharing your faith may become effective for the full knowledge of every good thing that is in us for the sake of Christ. 6ನೇ ವಚನದಲ್ಲಿ ನಾವು ನೋಡುವಾಗ, ಕ್ರಿಸ್ತನಲ್ಲಿ ನಮಗೆ ದೊರಕಿರುವ ಎಲ್ಲಾ ಸುವರಗಳನ್ನು ಕುರಿತು ನೀನು ತಿಳುವಳಿಕೆಯನ್ನು ಹೊಂದುತ್ತಿರುವಲ್ಲಿ ಕ್ರಿಸ್ತ ನಂಬಿಕೆಯಲ್ಲಿರುವ ನಿನ್ನ ಅನ್ಯೋನ್ಯತೆಯು ಕ್ರಿಸ್ತನಿಗೆ ಹೆಚ್ಚಾದ ಮಹಿಮೆಯನ್ನು ಉಂಟು ಮಾಡಬೇಕೆಂದು ಪ್ರಾರ್ಥಿಸುತ್ತೇನೆ. See, when you and I understand all the blessings we have in Christ, we cannot keep it hidden. We have to share it with others. ನಾವು ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಮಗೆ ಕೊಡಲ್ಪಟ್ಟಿರುವ ವರಗಳ ಬಗ್ಗೆ ನಾವು ಸಂಪೂರ್ಣ ತಿಳುವಳಿಕೆಯನ್ನು ಹೊಂದಿದವರಾಗುವಾಗ ನಾವು ಅದನ್ನ ಬಚ್ಚಿಟ್ಟುಕೊಳ್ಳುವುದಿಲ್ಲ, ಬದಲಾಗಿ ಇತರ ಸಹೋದರರೊಟ್ಟಿಗೆ ಅದನ್ನ ಹಂಚಿಕೊಳ್ಳುತ್ತೇವೆ. As we know more about our blessing in the Lord, we want others also to come to that blessing. ನಾವು ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಮಗಿರುವ ಆಶೀರ್ವಾದದ ಕುರಿತಾಗಿ ಹೆಚ್ಚಾಗಿ ತಿಳಿದುಕೊಳ್ಳುವಾಗ ಇತರರು ಆ ಆಶೀರ್ವಾದಕ್ಕೆ ಬರಬೇಕು ಎಂಬುದಾಗಿ ಬಯಸುತ್ತೇವೆ. It is very, very sad that
many believers don't share the gospel. They only come to the assembly, they're comforted with the fellowship. There is absolutely very little outreach. ಆದರೆ ದುಃಖದ ಸಂಗತಿ ಏನೆಂದರೆ ಅನೇಕ ವಿಶ್ವಾಸಿಗಳು ಅವರು ಸುವಾರ್ತೆಯನ್ನ ತಮಗೆ ಸಿಕ್ಕಂತ ಪ್ರೀತಿಯನ್ನ ಇತರರೊಟ್ಟಿಗೆ ಹಂಚಿಕೊಳ್ಳುವುದಿಲ್ಲ, ಬದಲಾಗಿ ಸಭೆಗೆ ಬರುವುದು ಮತ್ತು ಆರಾಮವಾಗಿ ಕೂತುಕೊಂಡು ಆರಾಮವಾಗಿ ಎದ್ದು ಹೋಗುವುದು, ಇದರಲ್ಲಿಯೇ ಅವರು ಆಸಕ್ತಿ ಉಳ್ಳವರಾಗಿದ್ದಾರೆ. Assemblies are very poor in reaching out with the gospel. ನಮ್ಮ ಸಭೆಗಳು ಸುವಾರ್ತೆಯನ್ನ ಇತರರಿಗೆ ತಲುಪಿಸುವುದರಲ್ಲಿ ಅತ್ಯಂತ ಹಿಂದೆ ಉಳಿದಿವೆ ಮತ್ತು ಬಡತನದಲ್ಲಿವೆ. If you and I have to do that, we should first of all know every good thing that we have received in Christ. ನಾನು ನೀವು ಅದನ್ನ ಮಾಡಬೇಕಾದರೆ ನನಗೆ ನಿಮಗೆ ಯೇಸು ಕ್ರಿಸ್ತನಲ್ಲಿ ಸಿಕ್ಕಿರುವಂತಹ ಎಲ್ಲಾ ಒಳ್ಳೆಯ ಸುವರಗಳ ಕುರಿತಾಗಿ ನಾವು ತಿಳುವಳಿಕೆಯುಳ್ಳವರಾಗಿರಬೇಕು. Just 2 minutes, then I will close it. ಕೇವಲ 2 ನಿಮಿಷಗಳನ್ನ ತೆಗೆದುಕೊಂಡು ನನ್ನ ಮಾತನ್ನು ಮುಗಿಸುತ್ತೇನೆ. In verse 7, 7ನೇ ವಚನದಲ್ಲಿ ನಾವು ನೋಡುವಾಗ it is a testimony about Philemon's faith and love. ಅದು ಫಿಲೆಮೋನನ ನಂಬಿಕೆ ಮತ್ತು ಪ್ರೀತಿಯ ಕುರಿತಾದಂತಹ ಒಂದು ಸಾಕ್ಷಿ. When it says that when Paul heard about it in a faraway place, in a jail, in a prison, it brought joy and encouragement to Paul. ಪೌಲನು ತುಂಬಾ ದೂರದಲ್ಲಿ ಎಲ್ಲೋ ಒಂದು ಸ್ಥಳದಲ್ಲಿ ಸೆರೆಮನೆಯಲ್ಲಿರುವಾಗ ಆತನ ನಂಬಿಕೆ ಮತ್ತು ಪ್ರೀತಿಯ ಕುರಿತಾಗಿ ಕೇಳಿದಾಗ ಆತನ ಹೃದಯದಲ್ಲಿ ಅದು ಸಂತೋಷವನ್ನು ಉಂಟು ಮಾಡಿತು. The news about Philemon's generosity and self-sacrificial love traveled from Colossae to Rome. ಆ ಫಿಲೆಮೋನನ ಆ ಒಂದು ತ್ಯಾಗಪೂರ್ವಕವಾದಂತಹ ಆದರಣೆ ಮತ್ತು ತ್ಯಾಗಪೂರ್ವಕವಾದಂತಹ ಆ ಸೇವೆ ಅದು ಕೊಲೋಸೆಯಿಂದ ಅದು ರೋಮಾಪುರದವರೆಗೂ ಅದು ಸಂಚರಿಸಿ ಹೋಯಿತು. Bringing great joy and thanksgiving and prayer in Christ prisoner in Rome, in Paul's life. ಕ್ರಿಸ್ತನ ಸೆರೆಯವನಾದಂತಹ ರೋಮಾಪುರದಲ್ಲಿ ಸೆರೆಯವನಾಗಿರುವಂತಹ ಆ ಪೌಲನ ಜೀವಿತದಲ್ಲಿ ಅದು ಸಂತೋಷ, ಸಮಾಧಾನ, ಆದರಣೆಯನ್ನು ಉಂಟು ಮಾಡಿತು. This is what every servant of God desire to receive. ಇದನ್ನೇ ಪ್ರತಿಯೊಬ್ಬ ದೇವರ ಸೇವಕನು ಸ್ವೀಕರಿಸಿಕೊಳ್ಳಲಿಕ್ಕೆ ಇಷ್ಟಪಡುತ್ತಾನೆ. When we hear about somebody coming to faith after we share the gospel, ನಾವು ಸುವಾರ್ತೆಯನ್ನ ಸಾರಲ್ಪಟ್ಟ ನಂತರ ಯಾರೋ ಕ್ರಿಸ್ತನ ಬಳಿಗೆ ಬಂದರು ಎಂಬ ವಿಷಯವನ್ನು ನಾವು ಕೇಳುವಾಗ I get very excited. ನನಗೆ ಅತ್ಯಂತ ಆದರಣೆ ಮತ್ತು ಉತ್ಸಾಹ ಉಂಟಾಗುತ್ತದೆ. But after some time I see that person did not continue. ಆದರೆ ಸ್ವಲ್ಪ ಸಮಯದ ನಂತರ ನೋಡುವಾಗ ಆ ವ್ಯಕ್ತಿ ಆ ನಂಬಿಕೆಯಲ್ಲಿ ಮುಂದುವರಿಯಲಿಲ್ಲ. It is very sad. ಅದು ತುಂಬಾ ದುಃಖ. When they make a profession of faith, we get so happy. ಅವರು ತಮ್ಮ ನಂಬಿಕೆಯ ತೀರ್ಮಾನವನ್ನ ಮಾಡುವಾಗ ನಮಗೆ ತುಂಬಾ ಸಂತೋಷವಾಗುತ್ತದೆ. But later we see that was not genuine. ಆದರೆ ಅದು ನಿಜವಾದಂತಹ ನಂಬಿಕೆ ಆಗಿರಲಿಲ್ಲ ಎಂಬುದಾಗಿ ನಂತರ ಗೊತ್ತಾಗುವಾಗ ಅದು ದುಃಖವಾಗುತ್ತದೆ. We cannot see somebody's heart. ನಾವು ಒಬ್ಬರ ಹೃದಯವನ್ನ ನೋಡ್ಲಿಕ್ಕೆ ಸಾಧ್ಯವಿಲ್ಲ. But when we see some of them, they grow in the Christian faith, they mature, it brings such a joy to a servant of God. ಆದರೆ ಇನ್ನು ಕೆಲವರನ್ನ ನಾವು ನೋಡುವಾಗ ಅವರು ಕ್ರಿಸ್ತ ನಂಬಿಕೆಗೆ ಬಂದು ಆ ನಂಬಿಕೆಯಲ್ಲಿ ಬೆಳೆಯುವವರಾಗಿರುವಾಗ ಅದು ನಮ್ಮ ಹೃದಯಗಳಲ್ಲಿ ಸಂತೋಷವನ್ನು ಉಂಟು ಮಾಡುತ್ತದೆ. So Paul is telling it derived much joy and comfort from your love, my brother. ನಿನ್ನ ಮೂಲಕ ದೇವಜನರ ಹೃದಯಗಳಿಗೆ ಪ್ರೋತ್ಸಾಹ ಉಂಟಾದ್ದರಿಂದ ನಿನ್ನ ಪ್ರೀತಿಯ ನಿಮಿತ್ತ ನನಗೆ ಬಹಳ ಸಂತೋಷವೂ ಆದರಣೆಯೂ ಉಂಟಾಯಿತು ಪ್ರಿಯ ಸಹೋದರನೇ ಎಂದು ಹೇಳುತ್ತಾನೆ. In Kannada it is Priya Sahodarne, but in English my brother. ಇಲ್ಲಿ ಕನ್ನಡದಲ್ಲಿ ನಾವು ನೋಡುವಾಗ ಸಹೋದರನೇ ಎಂಬುದಾಗಿ ನೋಡುತ್ತೇವೆ, ಆದರೆ ಇಂಗ್ಲಿಷ್ ಅಲ್ಲಿ ನೋಡುವಾಗ ನನ್ನ ಸಹೋದರನೇ ಎಂಬುದಾಗಿ ಇದೆ. See, that's the greatest joy for a servant of God when his children in faith grow in faith and love, and that brings great joy. ಅದೇ ಒಬ್ಬ ದೇವ ಸೇವಕನಿಗೆ ಅತ್ಯಂತ ಸಂತೋಷಕರವಾದಂತ ಸಂಗತಿ ಏನೆಂದರೆ ಆತನ ಮಕ್ಕಳು ದೇವರ ಪ್ರೀತಿಯಲ್ಲಿ ಬೆಳೆಯುವುದೇ ಅದು ಸಂತೋಷವನ್ನು ಉಂಟು ಮಾಡುತ್ತದೆ. In 3rd John verse 4, John says, I have no greater joy than to know that my children walk in the truth.
3ನೇ ಯೋಹಾನ 4ನೇ ವಚನದಲ್ಲಿ ನಾವು ನೋಡುವಾಗ ಅಲ್ಲಿ ಯೋಹಾನ ಹೇಳುತ್ತಾನೆ, ನನ್ನ ಮಕ್ಕಳು ಅವರು ಪ್ರೀತಿಯಲ್ಲಿ ನಡೆಯುವುದನ್ನ ಸತ್ಯದಲ್ಲಿ ಬೆಳೆಯುವುದನ್ನ ನೋಡುವುದೇ ನನಗೆ ಹೆಚ್ಚಾದಂತ ಸಂತೋಷವನ್ನು ಉಂಟು ಮಾಡುತ್ತದೆ ಎಂಬುದಾಗಿ ಹೇಳುತ್ತಾನೆ. So leading somebody to Christ gives joy. ಒಬ್ಬರನ್ನ ಕ್ರಿಸ್ತನ ಬಳಿಗೆ ನಡೆಸುವುದು ಸಂತೋಷವನ್ನು ಉಂಟು ಮಾಡುತ್ತದೆ. But greater joy is when we see them growing and maturing. ಅದಕ್ಕಿಂತ ಹೆಚ್ಚಾದಂತ ಸಂತೋಷ ಅವರು ಕ್ರಿಸ್ತ ನಂಬಿಕೆಯಲ್ಲಿ ಬೆಳೆದು ಅಭಿವೃದ್ಧಿ ಹೊಂದುವುದನ್ನು ನೋಡುವಾಗ ಆಗುತ್ತದೆ. In closing, Paul says, because the hearts of the saints have been refreshed through you. ಅದ್ ಮುಗಿಸುವಾಗ ಈ ವಚನವನ್ನ 7ನೇ ವಚನವನ್ನು ಮುಗಿಸುವಾಗ ಪೌಲನು ಹೇಳುತ್ತಾನೆ, ನಿನ್ನ ಮೂಲಕ ದೇವರ ಜನರ ಹೃದಯಗಳಿಗೆ ಪ್ರೋತ್ಸಾಹ ಉಂಟಾಯಿತು ಎಂಬುದಾಗಿ ಹೇಳುತ್ತಾನೆ. The word refreshed is the same root word we see in Matthew 11:28. The Lord said, come unto me all who labor and heavy laden, I will give you rest. ಈ ಒಂದು ಪ್ರೋತ್ಸಾಹ ಆದರಣೆ ಎಂಬಂತಹ ಮಾತು ಅದು ಎಲ್ಲಿಂದ ನಾವು ನೋಡುತ್ತೇವೆ ಅಂದರೆ ಮತ್ತಾಯ 11ನೇ ಅಧ್ಯಾಯ 20ನೇ ವಚನದಲ್ಲಿ ಯೇಸು ಕ್ರಿಸ್ತನು ಹೇಳುವ 11ನೇ ಅಧ್ಯಾಯ ಮತ್ತಾಯ 28ನೇ ವಚನದಲ್ಲಿ ಯೇಸು ಕ್ರಿಸ್ತನು ಹೇಳುವ ಹಾಗೆ, ಎಲೈ ಕಷ್ಟಪಡುವವರೇ ಹೊರೆ ಹೊತ್ತವರೇ ನೀವೆಲ್ಲ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ ಎಂಬುದಾಗಿ ಹೇಳುವ ವಿಶ್ರಾಂತಿಗೆ ಸಮಾನವಾಗಿದೆ. Philemon, having spiritually refreshed by Christ, now he should refresh others. ಫಿಲೆಮೋನನು ಆತನೇ ಕರ್ತನ ಪ್ರೀತಿಯಿಂದ ಆದರಣೆಯನ್ನು ಹೊಂದಿದ ನಂತರ ಈಗ ಇತರರನ್ನ ಆದರಣೆ ಮಾಡುವವನಾಗಿದ್ದಾನೆ. The word heart, because the hearts of the saints have been refreshed through you. ಅಲ್ಲಿ ನಾವು ನೋಡುವಾಗ 7ನೇ ವಚನದಲ್ಲಿ ನಿನ್ನ ಮೂಲಕ ದೇವಜನರ ಹೃದಯಗಳಿಗೆ ಪ್ರೋತ್ಸಾಹ ಉಂಟಾಯಿತು ಎಂಬುದಾಗಿ ಹೇಳುವಾಗ ಆ ಪ್ರೋತ್ಸಾಹ ಎಂಬಂತ ಮಾತು the word heart, ಹೃದಯ ಎಂಬಂತ ಮಾತು ಪದ. It is not the word cardia for Greek, cardiology, it is the organ of the heart, but here it means your inner parts of your body, your inner person. ಆ ಹೃದಯ ಎಂಬಂತ ಮಾತು, ಆ ಪದ ಅದು ನಮ್ಮ ಶಾರೀರಿಕವಾದ ಹೃದಯದ ಕುರಿತಾಗಿ ಮಾತನಾಡುವಂಥದ್ದಲ್ಲ, ಬದಲಾಗಿ ನಮ್ಮ ಒಳಗಿರುವಂತ ಎಲ್ಲದರ ಕುರಿತಾಗಿ ಮಾತನಾಡುತ್ತದೆ. A deep emotional joy of the inner man when we read that our children in faith are walking and they are loving others, they are growing. It brings an inner joy in our life. ನನ್ನ ಮಕ್ಕಳು ಕರ್ತನಲ್ಲಿ ಬೆಳೆಯುತ್ತಾ ಇದ್ದಾರೆ, ಇತರರನ್ನ ಸಂತೋಷ ಪಡಿಸುತ್ತಿದ್ದಾರೆ, ಇತರರನ್ನ ಆದರಿಸುತ್ತಿದ್ದಾರೆ ಎಂಬುದಾಗಿ ಕೇಳುವಾಗ ಒಳಗಿರುವಂತಹ ಮನುಷ್ಯನಿಗೆ, ಒಳಗಿರುವಂತಹ ಆ ಒಂದು ಭಾವನೆಗಳಿಗೆ, ಆ ನಮ್ಮ ಜೀವಾತ್ಮಕ್ಕೆ ಆಗುವಂತಹ ಸಂತೋಷವನ್ನೇ ಅದು ಸೂಚಿಸುತ್ತದೆ. May we all be people who refresh others. ನಾವೆಲ್ಲರೂ ಕೂಡ ಇತರರನ್ನ ಪ್ರೋತ್ಸಾಹಿಸುವ ಹಾಗೆ, ಆದರಣೆ ಮಾಡುವ ಹಾಗೆ ಸಹಾಯ ಮಾಡಲಿ. We will, Lord willing, look at next week the body of the letter from verse 8 to 21. ಈ ಒಂದು ಪತ್ರಿಕೆಯ ಮುಖ್ಯ ಉದ್ದೇಶ ವಿಷಯವನ್ನ ನಾವು 8ನೇ ವಚನದಿಂದ ಮುಂದಕ್ಕೆ ನಾವು ನೋಡಿಕೊಳ್ಳೋಣ, 21ನೇ ವಚನದವರೆಗೆ ದೇವರ ಚಿತ್ತವಿರುವುದಾದ್ರೆ ಮುಂದಿನ ವಾರ. Thank you for listening. Please pray for me as I take this study. May God's name be glorified. ನಿಮ್ಮೆಲ್ಲರಿಗೂ ವಂದನೆಗಳನ್ನ ಸಲ್ಲಿಸುತ್ತೇನೆ. ನನಗಾಗಿ ನೀವು ಪ್ರಾರ್ಥನೆ ಮಾಡಿರಿ, ನಾನು ಈ ಅಧ್ಯಯನವನ್ನ ತೆಗೆದುಕೊಳ್ಳುವಾಗ ದೇವರ ಸಹಾಯ ಮಾಡುವ ಹಾಗೆ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ.